ಸ್ನೇಹಿತರೆ, ಸಾವಿಂದ ಬಚಾವಾಗೋದಕ್ಕೆ ಜನಗಳು ಏನೆಲ್ಲ ಪ್ಲಾನ್ ಮಾಡ್ತಾರೆ, ಆದ್ರೂ ಕೂಡ ಸಾವು ಅವರನ್ನ ಬಿಡುತ್ತಾ ಇಲ್ವಾ ಅನ್ನೋದನ್ನ ಈ ಮೂವಿನಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅದಕ್ಕೆ ನಾವಿವಾಗ ನೋಡ್ತಿರುವಂತ ಮೂವಿ 2025ರಲ್ಲಿ ರಿಲೀಸ್ ಆದ ಫೈನಲ್ ಡೆಸ್ಟಿನೇಷನ್ ಬ್ಲಡ್ ಲೈನ್ ಅಂತ. ಖಂಡಿತವಾಗ್ಲೂ ಈ ಮೂವಿ ಸೂಪರ್ ನ್ಯಾಚುರಲ್ ಹಾರರ್ ಫಿಲ್ಮ್ ಅಂತಾನೆ ಹೇಳ್ಬೋದು. ಅದರಿಂದ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿಯ ಸ್ಟೋರಿ ಕಡೆ ಹೋಗೋಣ. ಕತೆ ಶುರುವಾದಾಗ ಪೌಲ್ ಐರಿಸ್ನ ಕರ್ಕೊಂಡು ಎಲ್ಲಿಗೋ ಹೋಗ್ತಿರ್ತಾನೆ. ಅವನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ ಅನ್ನೋದು ಐರಿಸ್ಗೆ ಗೊತ್ತಿರೋದಿಲ್ಲ. ಅವಳಿಗೆ ಸರ್ಪ್ರೈಸ್ ಕೊಡ್ಬೇಕು ಅನ್ನೋದು ಪೌಲ್ನ ಉದ್ದೇಶ ಆಗಿರುತ್ತೆ. ಅವರಿಬ್ರು ತುಂಬಾ ದಿನಗಳಿಂದ ಲವ್ ಮಾಡ್ತಿರ್ತಾರೆ. ಅದರಿಂದ ಐರಿಸ್ ಪೌಲ್ ಏನ್ ಸರ್ಪ್ರೈಸ್ ಕೊಡ್ಬಹುದು ಅಂತ ತುಂಬಾ ಎಕ್ಸೈಟ್ಮೆಂಟ್ ನಲ್ಲಿ ಇರ್ತಾಳೆ. ಈಗಿರ್ಬೇಕಾದ್ರೆ ಪೌಲ್ ಐರಿಸ್ನ ಒಂದು ಜಾಗ ಕರ್ಕೊಂಡು ಬಂದು ಅವಳನ್ನ ಕಾರಿಂದ ಕೆಳಗಡೆ ಇಳಿಸಿ ಕಣ್ಣಿ ಕಟ್ಟಿದಂತಹ ಬಟ್ಟೆನ ಬಿಚ್ಚುತ್ತಾನೆ. ಅವಾಗ ಐರಿಸ್ ಏನನ್ನ ನೋಡಿ ತುಂಬಾ ಖುಷಿ ಪಡ್ತಿರ್ತಾಳೆ. ಅದೇನಂದ್ರೆ ಬ್ಲೂ ಸ್ಕೈ ಟವರ್. ಅದು ತುಂಬಾನೇ ಎತ್ತರವಾಗಿರುತ್ತೆ. ಹಾಗೆ ಆ ಸ್ಕೈ ಟವರ್ ಅವಾಗ ತಾನೇ ಓಪನ್ ಆಗಿರುತ್ತೆ. ಅದರಿಂದನೇ ಪೌಲ್ ಐರಿಸ್ಗೆ ಸರ್ಪ್ರೈಸ್ ಕೊಡೋದಕ್ಕೋಸ್ಕರ ಅವಳನ್ನ ಅಲ್ಲಿ ಕರ್ಕೊಂಡು ಬಂದಿರ್ತಾನೆ. ಅಲ್ಲಿಗೆ ಒಬ್ಬ ಹುಡುಗ ಬಂದಿರ್ತಾನೆ. ಅವನು ತುಂಬಾನೇ ತರಲೆ ಮಾಡ್ತಿರ್ತಾನೆ. ಅದನ್ನ ಅಬ್ಸರ್ವ್ ಮಾಡಿದಂತಹ ಸೆಕ್ಯೂರಿಟಿ ಅವನಿಗೆ ಬೈದು ಅವನನ್ನ ಅಲ್ಲಿಂದ ಬೇರೆ ಕಡೆ ಕಳಿಸ್ತಾ ಇರ್ತಾರೆ. ಪೌಲ್ ಮತ್ತೆ ಐರಿಸ್ ಇಬ್ರು ತುಂಬಾ ಖುಷಿಯಿಂದ ಒಳಗಡೆ ಬಂದು ಸ್ಕೈ ಟವರ್ ಮೇಲ್ಗಡೆ ಹೋಗೋದಕ್ಕೆ ಅಂತ ಲಿಫ್ಟ್ ಹತ್ರ ಬರ್ತಾರೆ. ಆದ್ರೆ ಅಷ್ಟರಲ್ಲಿ ಲಿಫ್ಟ್ ನಲ್ಲಿ ತುಂಬಾ ಜನ ಇರ್ತಾರೆ. ಅದರಿಂದ ಅವರು ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಅಲ್ಲೇ ನಿಂತ್ಕೊಳ್ತಾರೆ. ಅವಾಗ ಲಿಫ್ಟ್ ನಲ್ಲಿ ಇದ್ದಂತಹ ಸೆಕ್ಯೂರಿಟಿ ಅವರಿಗೆ ಲಿಫ್ಟ್ ನಲ್ಲಿ ಇನ್ನೂ ಸ್ವಲ್ಪ ಜಾಗ ಇದೆ, ನೀವು ಒಳಗಡೆ ಬನ್ನಿ ಅಂತ ಕರೀತಾರೆ. ಅದರಿಂದ ಅವರಿಬ್ರು ಲಿಫ್ಟ್ ಒಳಗಡೆ ಹೋಗ್ತಾರೆ. ಆದ್ರೂ ಐರಿಸ್ಗೆ ತುಂಬಾ ಭಯ ಆಗ್ತಿರುತ್ತೆ. ಆ ಸಮಯದಲ್ಲಿ ಆ ಲಿಫ್ಟ್ ನ ಡೋರ್ ಬೇರೆ ಕ್ಲೋಸ್ ಆಗದೆ ಅರ್ಧಕ್ಕೆ ಸ್ಟಾಪ್ ಆಗ್ಬಿಡುತ್ತೆ. ಅವಾಗ ಆ ಲಿಫ್ಟ್ ನ ಸೆಕ್ಯೂರಿಟಿ ಆ ಡೋರ್ ನ ಸರಿಯಾಗಿ ಕ್ಲೋಸ್ ಮಾಡಿ ಎಲ್ಲರನ್ನು ಮೇಲ್ಗಡೆ ಕರ್ಕೊಂಡು ಹೋಗ್ತಾನೆ. ಆ ಸ್ಕೈ ಟವರ್ 494 ಫೀಟ್ ಹೈಟ್ ಇರುತ್ತೆ. ಅದನ್ನ ರೆಡಿ ಮಾಡೋದಕ್ಕೆ 5 ವರ್ಷಗಳಾಗಿರ್ತವೆ. ಲಿಫ್ಟ್ ಮೇಲ್ಗಡೆ ಹೋಗ್ತಾ ಹೋಗ್ತಾ ಐರಿಸ್ಗೆ ತುಂಬಾ ಭಯ ಆಗ್ತಿರುತ್ತೆ. ಅದೇ ಲಿಫ್ಟ್ ನಲ್ಲಿ ತರಲೆ ಮಾಡುವಂತಹ ಹುಡುಗ ಕೂಡ ಇರ್ತಾನೆ. ಸ್ವಲ್ಪ ಸಮಯದ ನಂತರ ಅವರೆಲ್ಲ ಸ್ಕೈ ಟವರ್ ಮೇಲ್ಗಡೆ ಬಂದು ತಲುಪ್ತಾರೆ. ಅದ್ರ ಮೇಲ್ಗಡೆ ಒಂದು ರೆಸ್ಟೋರೆಂಟ್ ಇರುತ್ತೆ. ಪೌಲ್ ಆ ರೆಸ್ಟೋರೆಂಟ್ ನಲ್ಲಿ ಸೀಟ್ ನ ರಿಸರ್ವ್ ಮಾಡಿರ್ತಾನೆ. ಆದ್ರೆ ಅಲ್ಲಿಗೆ ತುಂಬಾ ಇಂಪಾರ್ಟೆಂಟ್ ಆದಂತಹ ವ್ಯಕ್ತಿಗಳು ಬಂದಿರೋದ್ರಿಂದ ಅವನ ರಿಸರ್ವೇಶನ್ ಕ್ಯಾನ್ಸಲ್ ಆಗಿರುತ್ತೆ. ಹಾಗಾಗಿ ಐರಿಸ್ ಮತ್ತೆ ಪೌಲ್ ಇಬ್ರು ನಿಂತ್ಕೊಂಡೆ ಆ ಟವರ್ ಬ್ಯೂಟಿನ ಎಂಜಾಯ್ ಮಾಡ್ತಿರ್ತಾರೆ. ಆ ವ್ಯೂ ನ ನೋಡಿ ಐರಿಸ್ಗೆ ತುಂಬಾ ಭಯ ಆಗಿ ಅವಳಿಗೆ ವಾಮಿಟ್ ಸೆನ್ಸೇಷನ್ ಶುರು ಆಗ್ಬಿಡುತ್ತೆ. ಅದರಿಂದ ಅವಳು ಪೌಲ್ಗೆ ನಾನ್ ಸ್ವಲ್ಪ ವಾಶ್ರೂಮ್ ಹೋಗಿ ಬರ್ತೀನಿ ಅಂತ ಹೇಳಿ ಅವಳು ಅಲ್ಲಿಂದ ವಾಶ್ರೂಮ್ ಕಡೆ ಹೋಗ್ತಿರ್ಬೇಕಾದ್ರೆ ತುಂಬಾ ಜನ ಒಂದು ಗ್ಲಾಸ್ ಮೇಲ್ಗಡೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಿರ್ತಾರೆ. ಅದನ್ನ ನೋಡಿ ಅವಳಿಗೆ ಇನ್ನೂ ವಾಮಿಟ್ ಬಂದ್ಬಿಡುತ್ತೆ. ಅದರಿಂದ ಅವಳು ವಾಶ್ರೂಮ್ ಕಡೆ ಬರ್ತಾಳೆ. ಆ ಸಮಯದಲ್ಲಿ ಚೂಪಾಗಿರುವಂತಹ ಲೈಟ್ ನ ಒಂದು ಡಿಸೈನ್ ಹಸ್ಕೊಂಡು ಕೆಳಗಡೆ ಇದ್ದಂತಹ ಗ್ಲಾಸ್ ಮೇಲ್ಗಡೆ ಬಿದ್ದಾಗ ಅದು ಬಿರುಕು ಬಿಟ್ಕೊಳ್ಳುತ್ತೆ. ಈ ಕಡೆ ಐರಿಸ್ ವಾಶ್ರೂಮ್ ನಲ್ಲಿ ಇರ್ಬೇಕಾದ್ರೆ ಆ ಸ್ಕೈ ಟವರ್ ನ ಸಿಂಗರ್ ತನ್ನ ಮಗನನ್ನ ಆ ವಾಶ್ರೂಮ್ ಒಳಗಡೆ ಕೂರ್ಸಿರ್ತಾರೆ. ಆ ಮಗುನ ಮಾತಾಡ್ಸೋದಕ್ಕೆ ಅಂತ ಅವ್ರ ಅಲ್ಲಿಗೆ ಬಂದಾಗ ಅವರು ಐರಿಸ್ ನ ನೋಡಿ ನೀವು ಹುಷಾರಾಗಿದ್ದೀರಾ, ನೀವೇನಾದ್ರೂ ಪ್ರೆಗ್ನೆಂಟ್ ಅಂತ ಕೇಳ್ತಾರೆ. ಅದಕ್ಕೆ ಐರಿಸ್ 2 ತಿಂಗಳಾಗಿದೆ, ಆದ್ರೆ ಈ ವಿಷಯನ ನಾನು ನನ್ನ ಬಾಯ್ ಫ್ರೆಂಡ್ ಗೆ ತಿಳಿಸಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಆ ಸಿಂಗರ್ ಅವ್ರು ನಿನ್ನ ಪ್ರೀತಿಸ್ತಾರ ಅಂತ ಕೇಳ್ತಾರೆ. ಅವಾಗ ಐರಿಸ್ ಹೌದು ಅಂತ ಹೇಳ್ತಾಳೆ. ಅದಾದ್ಮೇಲೆ ಪೌಲ್ ಮತ್ತೆ ಐರಿಸ್ ಇಬ್ರು ಸ್ಕೈ ಟವರ್ ನ ಟಾಪಿಕ್ ಬರ್ತಾರೆ. ಅಲ್ಲಿ ವ್ಯೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಅದೇ ಜಾಗದಲ್ಲಿ ತರಲೆ ಮಾಡುವಂತಹ ಹುಡುಗ ಕೂಡ ಇರ್ತಾನೆ. ಆ ಸುಂದರವಾದ ವ್ಯೂ ನಲ್ಲಿ ಪೌಲ್ ಐರಿಸ್ಗೆ ಮದ್ವೆ ಪ್ರಪೋಸ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ ಅವ್ನ್ ತಂದಿರುವಂತಹ ರಿಂಗ್ ನ ತೆಗೆದು ಐರಿಸ್ಗೆ ಮದ್ವೆ ಪ್ರಪೋಸ್ ಮಾಡ್ತಾನೆ. ಅವಾಗ ಐರಿಸ್ ಅವಳು ಪ್ರೆಗ್ನೆಂಟ್ ಆಗಿರುವಂತಹ ವಿಷಯನ ಪೌಲ್ಗೆ ಹೇಳ್ತಾಳೆ. ಆ ವಿಷಯನ ಕೇಳಿ ಪೌಲ್ ಇನ್ನೂ ತುಂಬಾ ಖುಷಿ ಪಡ್ತಾನೆ. ಹಾಗೆ ಅವನು ಅವ್ನು ತಂದಿದಂತಹ ರಿಂಗ್ ನ ತುಂಬಾ ಖುಷಿಯಿಂದ ಐರಿಸ್ ಬೆರಳಿಗೆ ಹಾಕ್ತಾನೆ. ನಂತರ ಪೌಲ್ ಐರಿಸ್ಗೆ ಈ ಖುಷಿನ ನಾವು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಅವರು ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಅಲ್ಲೇ ಪಕ್ಕದಲ್ಲಿದ್ದಂತಹ ತರ್ಲೆ ಹುಡುಗ ಒಂದು ಕಾಯಿನ್ ನ ತೆಗೆದು ಟವರ್ ಮೇಲ್ಗಡೆಯಿಂದ ಕೆಳಗಡೆ ಬಿಸಾಕ್ತಾನೆ. ಅವಾಗ ಆತನ ಎಕ್ಸಿಟ್ ಫ್ಯಾನ್ ಒಳಗಡೆ ಹೇಳ್ಕೊಂಡ್ ಬಿಡುತ್ತೆ. ಅದರಿಂದ ಆ ಕಾಯಿನ್ ಕರೆಕ್ಟ್ ಆಗಿ ಹೋಗಿ ತಿರುಗ್ತಿರುವಂತಹ ಫ್ಯಾನ್ ಗೆ ಲಾಕ್ ಆಗ್ಬಿಡುತ್ತೆ. ಈ ಕಡೆ ಎಲ್ಲರೂ ತುಂಬಾ ಖುಷಿಯಿಂದ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಿರ್ತಾರೆ. ಐರಿಸ್ ಮತ್ತೆ ಪೌಲ್ ಕೂಡ ಜಾಗಕ್ಕೆ ಬಂದು ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತುಂಬಾ ಜನ ಅಲ್ಲಿ ಡ್ಯಾನ್ಸ್ ಮಾಡ್ತಿರೋದ್ರಿಂದ ಆ ಟವರ್ ನ ಸಪೋರ್ಟಿಗೆ ಕೊಟ್ಟಿರುವಂತಹ ಆಂಗಲ್ ನ ಬೋಲ್ಟ್ಸ್ ಗಳು ಕಟ್ ಆಗ್ತಾ ಇರ್ತವೆ. ಇನ್ನೊಂದ್ ಕಡೆ ಕಾಯಿನಿಂದ ಲಾಕ್ ಆಗಿದ್ದಂತಹ ಫ್ಯಾನ್ ಬ್ಲೇಡ್ ಕಟ್ ಆಗಿ ಅದು ಗ್ಯಾಸ್ ಪೈಪ್ ಗೆ ಚುಚ್ಕೊಳ್ಳುತ್ತೆ. ಅದರಿಂದ ಗ್ಯಾಸ್ ಲೀಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಕಡೆ ಗ್ಲಾಸ್ ನಲ್ಲಿ ಬೇರೆ ಕ್ರ್ಯಾಕ್ ಜಾಸ್ತಿ ಆಗ್ತಿರುತ್ತೆ. ಆದ್ರೆ ಅದನ್ನ ಯಾರು ಅಬ್ಸರ್ವ್ ಮಾಡ್ತಿರೋದಿಲ್ಲ. ಹಾಗೆ ಡ್ಯಾನ್ಸ್ ಮಾಡ್ತಿರ್ತಾರೆ. ಅವಾಗ ಐರಿಸ್ಗೆ ಮತ್ತೆ ಭಯ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಅವಳು ಭಯ ಪಡ್ಕೊಂಡು ಗ್ಲಾಸ್ ಇಂದ ಹಿಂದೆ ಬರ್ತಾಳೆ. ಅಷ್ಟರಲ್ಲಿ ಆಂಗಲ್ ನ ಬೋಲ್ಟ್ಸ್ ಗಳೆಲ್ಲ ಕಟ್ ಆಗಿ ಗ್ಲಾಸ್ ಬ್ರೇಕ್ ಆಗಿ ಎಲ್ಲರೂ ಕೆಳಗಡೆ ಬಿದ್ದೋಗ್ತಾರೆ. ಪೌಲ್ ಒಂದು ಗ್ಲಾಸ್ ಪೀಸ್ ನ ಇಟ್ಕೊಂಡು ನೇತಾಡ್ತಿರ್ತಾನೆ. ಅವನನ್ನ ಐರಿಸ್ ಮೇಲ್ಗಡೆ ಎಳ್ಕೊಳ್ಳೋ ಅಷ್ಟರಲ್ಲಿ ಆ ಗ್ಲಾಸ್ ಪೀಸ್ ಕಟ್ ಆಗಿ ಅವನು ಕೂಡ ಕೆಳಗಡೆ ಬಿದ್ದೋಗ್ತಾನೆ. ಆ ಸಮಯದಲ್ಲಿ ಒಬ್ಳು ಲೇಡಿ ಬಟ್ಟೆಗೆ ಬೆಂಕಿ ಬಿದ್ಬಿಡುತ್ತೆ. ಅದರಿಂದ ಅವಳು ತುಂಬಾ ಜೋರಾಗಿ ಕೂಕೊಂಡು ಗ್ಯಾಸ್ ಲೀಕ್ ಆಗ್ತಿರುವಂತ ಜಾಗದ ಹತ್ರ ಬಂದ್ಬಿಡ್ತಾಳೆ. ಅದರಿಂದ ಎಲ್ಲ ಕಡೆ ಬೆಂಕಿ ಸ್ಪ್ರೆಡ್ ಆಗಿ ಅರ್ಧಕ್ಕರ್ಧ ಟವರ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಹಾಗಾಗಿ ಎಲ್ರೂ ಆ ಟವರ್ ಇಂದ ಮೆಟ್ಲುಗಳ ಮೂಲಕ ಕೆಳಗಡೆ ಇಳಿತಾ ಇರ್ತಾರೆ. ಅಷ್ಟರಲ್ಲಿ ಆ ಮೆಟ್ಲು ಕೂಡ ಕಸ್ಕೊಂಡು ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಅದರಲ್ಲಿ ತರಲೆ ಮಾಡ್ತಿದ್ದಂತಹ ಹುಡುಗ ಮಾತ್ರ ಬದುಕ್ತಾನೆ. ಅವಾಗ ಸೆಕ್ಯೂರಿಟಿ ಲಿಫ್ಟ್ ನಲ್ಲಿ ಹೋಗೋಣ ಅಂತ ಲಿಫ್ಟ್ ನ ಓಪನ್ ಮಾಡ್ತಾನೆ. ಲಿಫ್ಟ್ ಓಪನ್ ಆದ ಕೂಡಲೇ ಅದ್ರೊಳಗಡೆ ತುಂಬಾ ಜನ ಹೋಗಿದ್ರಿಂದ ಅದು ಕೂಡ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಅದೃಷ್ಟಕ್ಕೆ ಐರಿಸ್ ಇನ್ನು ಬದುಕಿರ್ತಾಳೆ. ಅಷ್ಟರಲ್ಲಿ ಆ ಟವರ್ ನಲ್ಲಿ ಬಿರುಕು ಬಂದು
ಅರ್ಧಕ್ಕೆನೆ ಕಟ್ಟಾಗಿ ಅದು ಒಂದ್ ಕಡೆ ವಾಲ್ತಿರುತ್ತೆ. ಐರಿಸ್ ಸ್ವಲ್ಪ ಮೇಲ್ಗಡೆ ಇದ್ದಿದ್ರಿಂದ ಅವಳು ಮೇಲ್ಗಡೆ ಬಂದ್ಬಿಡ್ತಾಳೆ. ಉಳ್ದವ್ರೆಲ್ಲ ಟವರ್ ಕೆಳಗಡೆ ಬಿದ್ದೋಗ್ತಾರೆ. ಈಗಿರ್ಬೇಕಾದ್ರೆ ಆ ತರ್ಲೆ ಹುಡ್ಗ ಎಸ್ತಿದ್ದಂತಹ ಕಾಯಿನ್ ಪಿಯೋನ ಮೇಲ್ಗಡೆ ಬಿದ್ದು ಅದು ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಅದರಿಂದ ಕೆಳಗಡೆ ಇದ್ದಂತಹ ಗ್ಲಾಸ್ ಬ್ರೇಕ್ ಆಗಿ ತುಂಬಾ ಜನ ಮತ್ತೆ ಕೆಳಗಡೆ ಬಿದ್ದೋಗ್ತಾರೆ. ತರ್ಲೆ ಮಾಡ್ತಿದ್ದಂತಹ ಹುಡ್ಗ ನಾನ್ ಬದುಕಿದ್ನಲ್ಲ ಅಂತ ತುಂಬಾ ಖುಷಿಯಿಂದ ಹೊರಗಡೆ ಬರ್ತಿರ್ತಾನೆ. ಅಷ್ಟರಲ್ಲಿ ಅವ್ನ್ ಮೇಲ್ಗಡೆ ಪಿಯೋನು ಬಿದ್ದು ಅವನು ಕೂಡ ಸತ್ತೋಗ್ತಾನೆ. ಅವಾಗ ಅರ್ಧಕ್ಕರ್ಧ ಟವರ್ ಕಟ್ಟಾಗಿ ಕೆಳಗಡೆ ಬಿದ್ದೋಗುತ್ತೆ. ಉಳಿದಿರುವಂತಹ ಇನ್ನರ್ಧ ಟವರ್ ನಲ್ಲಿ ಐರಿಸ್ ಮಾತ್ರ ಬದುಕಿದಾಳೆ ಅಂತ ಅನ್ಕೊಳ್ತಿರ್ಬೇಕಾದ್ರೆ ಅಲ್ಲೇ ಪಕ್ಕದಲ್ಲಿದ್ದಂತಹ ಬಾಕ್ಸ್ ನಲ್ಲಿ ಸಿಂಗರ್ ನ ಮಗ ಕೂಡ ಉಳ್ಕೊಂಡಿರ್ತಾನೆ. ಆ ಮಗು ಬಾಕ್ಸ್ ಇಂದ ಮೇಲ್ಗಡೆ ಬಂದು ನನ್ನನ್ನ ಕಾಪಾಡಿ ಅಂತ ಕೂಗ್ತಿರ್ತಾನೆ. ಅದ್ರಿಂದ ಐರಿಸ್ ಆ ಮಗುನ ಸೇವ್ ಮಾಡೋದಕ್ಕೆ ಅಂತ ಹೋದಾಗ ಇಡೀ ಆ ಟವರ್ ಕುಸ್ತು ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಅವಾಗ ಐರಿಸ್ ಆ ಮಗುನ ಇಟ್ಕೊಂಡು ಒಂದ್ ಕಡೆ ನೇತಾಡ್ತಿರ್ತಾಳೆ. ಅದು ಹೇಗಂದ್ರೆ ಪೌಲ್ ಅವಳಿಗೆ ಹಾಕಿದಂತಹ ರಿಂಗು ಒಂದ್ ಕಡೆ ಸಿಗಾಕೊಂಡಿರುತ್ತೆ. ಆದ್ರೆ ಅವ್ರಿಬ್ರ ವೆಯ್ಟು ಜಾಸ್ತಿ ಇರೋದ್ರಿಂದ ಅವಳ ಬೆರಳು ಅರ್ಧಕ್ಕಿನ ಕಟ್ಟಾಗಿ ಅವಳು ಕೂಡ ಕೆಳಗಡೆ ಬಿದ್ದು ಸತ್ತೋಗ್ತಾಳೆ. ಅವಾಗ ಇದ್ದಕ್ಕಿದ್ದ ಹಾಗೆ ಕ್ಲಾಸ್ ರೂಮ್ ನಲ್ಲಿ ಇದ್ದಂತ ಸ್ಟೆಫ್ನಿ ತುಂಬಾ ಜೋರಾಗಿ ಕೂಗ್ತಾಳೆ. ಯಾಕಂದ್ರೆ ಇದುವರೆಗೂ ನಡೆದಿದ್ನೆಲ್ಲ ಅವಳು ಕನ್ಸ್ ಕಾಣ್ತಿರ್ತಾಳೆ. ಅದಾದ್ಮೇಲೆ ಅವತ್ ರಾತ್ರಿ ಅವಳು ಮಲಗಿದಾಗ ಮತ್ತೆ ಅವಳಿಗೆ ಅದೇ ತರ ಕನ್ಸ್ ಬೀಳುತ್ತೆ. ಅದರಿಂದ ಅವಳು ಜೋರಾಗಿ ಕೂಕೊಂಡು ಮೇಲ್ಗಡೆ ಎದ್ದೇಳ್ತಾಳೆ. ಅದರಿಂದ ಅವಳ ಫ್ರೆಂಡು ನಿನ್ನಿಂದ ನಾನು ದಿನ ರಾತ್ರಿ ನಿದ್ದೆ ಮಾಡೋದಕ್ಕಾಗ್ತಿಲ್ಲ ಅಂತ ಬೈತಿರ್ತಾಳೆ. ಅದಕ್ಕೆ ಸ್ಟೆಫ್ನಿ ನನ್ ಕನ್ಸ್ನಲ್ಲಿ ಬರ್ತಿರೋದು ನನ್ನ ಅಜ್ಜಿ, ಅವ್ರ ಹೆಸರು ಐರಿಸ್ ಅಂತ, ಅವರು ಇನ್ನೂ ಬದುಕಿದಾರ ಅನ್ನೋದು ನನಗ್ ಗೊತ್ತಿಲ್ಲ. ಹಾಗೆ ಈ ಕನ್ಸು ದಿನ ರಾತ್ರಿ ನನಗೆ ಯಾಕೆ ಬರ್ತಿದೆ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅವಳ ಫ್ರೆಂಡು ಹಾಗಾದ್ರೆ ನೀನು ನಿನ್ನ ಮನೆಗೆ ಹೋಗಿ ನಿನ್ನ ಅಜ್ಜಿ ಬಗ್ಗೆ ತಿಳ್ಕೊ ಅಂತ ಹೇಳ್ತಾಳೆ. ಅದರಿಂದ ಸ್ಟೆಫ್ನಿ ನೆಕ್ಸ್ಟ್ ಡೇ ಅವಳ ಮನೆಗ್ ಬಂದು ಅವಳ ತಂದೆ ಹತ್ರ ಡ್ಯಾಡ್ ಮಾಮ್ನ ಹಳೆ ವಸ್ತುಗಳಿರುವಂತ ಬಾಕ್ಸ್ ಎಲ್ಲಿದೆ ಅಂತ ಕೇಳ್ತಾಳೆ. ಅದಕ್ಕೆ ಅವಳ ತಂದೆ ಆ ವಸ್ತುಗಳು ಇವಾಗ ನಿನಗೆ ಯಾಕೆ ಅಂತ ಕೇಳ್ತಾರೆ. ಅವಾಗ ಸ್ಟೆಫ್ನಿ ನನ್ಗೆ ಅದ್ರಲ್ಲಿ ಇರುವಂತಹ ಹಳೆ ಫೋಟೋಸ್ ಗಳು ಬೇಕು, ನನ್ನ ಅಜ್ಜಿ ಬಗ್ಗೆ ತಿಳ್ಕೊಬೇಕು ಅಂತ ಹೇಳ್ತಾಳೆ. ಅದನ್ನ ಕೇಳಿ ಅವಳ ತಂದೆ ಆ ಬಾಕ್ಸ್ ನಾನು ಹೊರಗಡೆ ಹಾಕ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಸ್ಟೆಫ್ನಿ ತಮ್ಮ ಬರ್ತಾನೆ. ಅವನ ಹೆಸರು ಚಾರ್ಲಿ ಅಂತ. ಅವನು ಹೊರಗಡೆ ಹೋಗ್ತಿರ್ತಾನೆ. ಅವನನ್ನ ನೋಡಿ ಐರಿಸ್ ಕೂಡ ಚಾರ್ಲಿ ನಾನು ಹೊರಗಡೆ ಬರ್ತೀನಿ ಅಂತ ಹೇಳಿ ಅವಳು ಅವನ ಜೊತೆ ಹೋಗ್ತಿರ್ತಾಳೆ. ಅವಾಗ ಅವಳ ತಂದೆ ನೀವೇನಾದ್ರೂ ಕಸಿನ್ ಬ್ರದರ್ ಮನೆ ಹತ್ರ ಹೋದ್ರೆ ಅಲ್ಲಿ ನೀವು ಐರಿಸ್ ಬಗ್ಗೆ ಏನು ಮಾತಾಡ್ಬೇಡಿ ಅಂತ ಹೇಳ್ತಾರೆ. ನಂತರ ಸ್ಟೆಫ್ನಿ ಮತ್ತೆ ಚಾರ್ಲಿ ಇಬ್ರು ಕಾರ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಸ್ಟೆಫ್ನಿ ಚಾರ್ಲಿಗೆ ಈ ಸಲ ನನಗೆ ಮಾರ್ಕ್ಸ್ ಕಮ್ಮಿ ಬಂದಿದೆ, ಯಾಕಂದ್ರೆ ರಾತ್ರಿ ಹೊತ್ತು ನನಗೆ ಸರಿಯಾಗಿ ನಿದ್ದೆ ಮಾಡೋದಕ್ಕಾಗ್ತಿಲ್ಲ, ರಾತ್ರಿ ಎಲ್ಲ ಬರೀ ಐರಿಸ್ ನ ಕನ್ಸ್ ಬೀಳ್ತಿರುತ್ತೆ, ಆ ಕನಸದಿಂದ ನನಗೆ ಸರಿಯಾಗಿ ಓದೋದಕ್ಕಾಗ್ತಿಲ್ಲ ಅಂತ ಹೇಳ್ತಿರ್ತಾಳೆ. ಅದಾದ್ಮೇಲೆ ಅವರಿಬ್ರು ಅವರ ಅಂಕಲ್ ಮನೆ ಆದ ಹವರ್ಡ್ ಮನೆಗ್ ಬರ್ತಾರೆ. ಅಲ್ಲಿ ಹವರ್ಡ್ ನ ಮಕ್ಕಳಾದ ಎರಿಕ್ ಮತ್ತೆ ಬಾಬಿ ಇರ್ತಾರೆ. ಹಾಗೆ ಅಲ್ಲಿಗೆ ಜೂಲಿ ಕೂಡ ಬರ್ತಾಳೆ. ಅವಳು ಸ್ಟೆಫ್ನಿನ ನೋಡಿ ಅವಳನ್ನ ಸರಿಯಾಗಿ ಮಾತಾಡ್ಸೋದಿಲ್ಲ, ಯಾಕಂದ್ರೆ ಅವಳಿಗೆ ಸ್ಟೆಫ್ನಿ ಕಂಡ್ರೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಅದರಿಂದ ಸ್ಟೆಫ್ನಿ ಅವಳ ಆಂಟಿ ಹತ್ರ ಹೋಗ್ತಾಳೆ. ಅವ್ರ ಹೆಸರು ಬೃಂದಾ ಅಂತ. ಅವರು ಸ್ಟೆಫ್ನಿನ ನೋಡಿ ತುಂಬಾನೇ ಖುಷಿ ಪಡ್ತಾರೆ. ಅವ್ರ ಹತ್ರ ಸ್ಟೆಫ್ನಿ ಅಂಕಲ್ ಇಲ್ಲಿ ಅಂತ ಕೇಳಿದಾಗ ಅವರು ಹೊರಗಡೆ ಹೋಗಿ ಕೆಲಸ ಮಾಡ್ತಿರುವಂತ ಹವರ್ಡ್ಗೆ ಸ್ಟೆಫ್ನಿ ಬಂದಿದ್ದಾಳೆ ಅಂತ ಹೇಳ್ತಾರೆ. ಅದರಿಂದ ಹವರ್ಡ್ ಮನೆ ಒಳಗಡೆ ಬಂದು ಸ್ಟೆಫ್ನಿನ ನೋಡಿ ತುಂಬಾ ಖುಷಿಯಿಂದ ಅವಳನ್ನ ತಪ್ಕೊಳ್ತಾರೆ. ಅವಾಗ ಸ್ಟೆಫ್ನಿ ಅವ್ರ ಹತ್ರ ನಾನು ನಿಮ್ಮ ತಾಯಿಯಾದ ಐರಿಸ್ ಬಗ್ಗೆ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಅವರು ಅವ್ರ ಬಗ್ಗೆ ಮಾತಾಡೋದಕ್ಕೆ ಏನೂ ಇಲ್ಲ ಅಂತ ಹೇಳಿ ಅವರು ಅಲ್ಲಿಂದ ಹೋಗ್ಬಿಡ್ತಾರೆ. ಆದ್ರೂ ಕೂಡ ಸ್ಟೆಫ್ನಿ ಅವ್ರ ಹಿಂದೆನೆ ಹೋಗಿ ಅಂಕಲ್ ನನಗೆ ಸ್ವಲ್ಪ ದಿನಗಳಿಂದ ನಿದ್ದೆನೆ ಬರ್ತಿಲ್ಲ, ನನ್ ಮಲ್ಗಿದ್ರೆ ಸಾಕು ಯಾವಾಗ್ಲೂ ಒಂದೇ ಕನ್ಸ್ ಬೀಳ್ತಿರುತ್ತೆ, ಅದೇನಂದ್ರೆ ಹಿಂದೆ ನಡೆದಂತಹ ಸ್ಕೈ ಬ್ಲೂ ಟವರ್ ಬಗ್ಗೆನೆ ಕಾಣಿಸ್ತಿರುತ್ತೆ, ಅದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಾ, ಇಲ್ಲ ನಿಮ್ಮ ತಾಯಿಯಾದ ಐರಿಸ್ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಾ, ಗೊತ್ತಿದ್ರೆ ನನಗೆ ಹೇಳಿ, ನಾನು ಅವ್ರ ಜೊತೆ ಮಾತಾಡ್ಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಹವರ್ಡ್ ಸ್ಟೆಫ್ನಿಗೆ ಇದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡೋದು ಬೇಡ, ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ ಹೇಳ್ತಾರೆ. ಅವಾಗ ಸ್ಟೆಫ್ನಿ ಅವರ ಅಂಕಲ್ಗೆ ಐರಿಸ್ ಬಗ್ಗೆ ಹೇಳಿ ಅಂತ ತುಂಬಾ ಬಲವಂತ ಮಾಡ್ತಾಳೆ. ಆದ್ರೂ ಕೂಡ ಅವರು ಐರಿಸ್ ಬಗ್ಗೆ ಏನು ಹೇಳ್ದೆ ಅಲ್ಲಿಂದ ಹೋಗ್ಬಿಡ್ತಾರೆ. ಅವಾಗ ಸ್ಟೆಫ್ನಿ ಅವಳ ಆಂಟಿ ಹತ್ರ ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ. ಅದಕ್ಕೆ ಅವರು ನಾನು ಐರಿಸ್ ಬಗ್ಗೆ ಏನಾದ್ರೂ ಹೇಳಿದ್ರೆ ಹವರ್ಡ್ ನನ್ನನ್ನ ಕ್ಷಮಿಸೋದಿಲ್ಲ, ಆದ್ರೂ ನಾನ್ ನಿನ್ಗೆ ಒಂದು ವಿಷಯ ಹೇಳ್ತೀನಿ, ಅದೇನಂದ್ರೆ ಯಾವುದೇ ಕಾರಣಕ್ಕೂ ನೀನು ಹವರ್ಡ್ ರೂಮ್ ನಲ್ಲಿರುವಂತ ಡ್ರಾಯರ್ ನ ಓಪನ್ ಮಾಡ್ಬೇಡ ಅಂತ ಹೇಳಿ ಅವರು ಅಲ್ಲಿಂದ ಹೋಗ್ತಾರೆ. ಅದನ್ನ ಕೇಳಿ ಸ್ಟೆಫ್ನಿ ಆ ಡ್ರಾಯರ್ ನಲ್ಲಿ ಏನಿರ್ಬೋದು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅದನ್ನ ಓಪನ್ ಮಾಡ್ತಾಳೆ. ಅದರಲ್ಲಿ ಒಂದು ಬಾಕ್ಸ್ ಇರುತ್ತೆ. ಅದ್ರೊಳಗಡೆ ಐರಿಸ್ ಹವರ್ಡ್ ಬರ್ದಿರುವಂತಹ ಲೆಟರ್ ಇರುತ್ತೆ. ಅದನ್ನ ಸ್ಟೆಫ್ನಿ ತೆಗೆದು ನೋಡಿದಾಗ ಅದ್ರೊಳಗಡೆ ಐರಿಸ್ ಮತ್ತೆ ಪೌಲ್ ನ ಫೋಟೋ ಇರುತ್ತೆ. ಹಾಗೆ ಆ ಲೆಟರ್ ನಲ್ಲಿ ಐರಿಸ್ ಇರುವಂತ ಅಡ್ರೆಸ್ ಕೂಡ ಇರುತ್ತೆ. ಅದನ್ನ ನೋಡಿ ಸ್ಟೆಫ್ನಿ ಐರಿಸ್ ನ ಹುಡ್ಕೊಂಡು ಹೋಗ್ತಾಳೆ. ಆ ಅಡ್ರೆಸ್ ಒಂದು ಕಾಡಿನ ಮಧ್ಯೆ ಇರುತ್ತೆ. ಐರಿಸ್ ಆ ರೋಡ್ ನಲ್ಲಿ ಸ್ವಲ್ಪ ಮುಂದೆ ಹೋದಾಗ ಒಂದು ಜಾಗದಲ್ಲಿ ಅವಳಿಗೆ ಒಂದು ಗೇಟ್ ಸಿಗುತ್ತೆ. ಅದರಿಂದ ಸ್ಟೆಫ್ನಿ ಕಾರ್ನ ನಿಲ್ಸಿ ಆ ಗೇಟ್ ಹತ್ರ ಬಂದಾಗ ಅದರಲ್ಲಿ ವಿಡಿಯೋ ಕಾಲ್ ಆಪ್ಷನ್ ಇರುತ್ತೆ. ಹಾಗಾಗಿ ಸ್ಟೆಫ್ನಿ ವಿಡಿಯೋ ಕಾಲ್ ಮಾಡಿ ನಾನು ಐರಿಸ್ ನ ಮೀಟ್ ಮಾಡೋದಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಆ ಕಡೆಯಿಂದ ನೀನು ಗೇಟ್ ಬೋರ್ಡ್ ನ ಓದಿಲ್ವಾ, ನಾನು ಯಾರಿಗೂ ಸಿಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸ್ಟೆಫ್ನಿ ನಾನ್ ನಿಮ್ಮ ಮೊಮ್ಮಗಳು ಅಂತ ಹೇಳ್ತಾಳೆ. ಅದರಿಂದ ಅವರು ನಿನ್ನ ಫೋನ್ ಮತ್ತೆ ಕಾರ್ಕಿನ ಅಲ್ಲೇ ಇರುವಂತಹ ಬಾಕ್ಸ್ ಒಳಗಡೆ ಇಡು ಅಂತ ಹೇಳ್ತಾರೆ. ಹಾಗಾಗಿ ಸ್ಟೆಫ್ನಿ ಅವಳ ಹತ್ರ ಇದ್ದಂತಹ ಎಲ್ಲಾ ವಸ್ತುಗಳನ್ನ ಅಲ್ಲೇ ಪಕ್ಕದಲ್ಲಿ ಇದ್ದಂತಹ ಬಾಕ್ಸ್ ಒಳಗಡೆ ಇಡ್ತಾಳೆ. ಅವಾಗ ಅವಳ ಮುಂದೆ ಇದ್ದಂತಹ ಗೇಟು ಓಪನ್ ಆಗುತ್ತೆ. ಆ ಮನೆ ತುಂಬಾ ವಿಚಿತ್ರವಾಗಿರುತ್ತೆ. ಸ್ಟೆಫ್ನಿ ಒಳಗಡೆ ಬಂದ್ ಕೂಡ್ಲೆ ಗೇಟ್ ಕ್ಲೋಸ್ ಆಗುತ್ತೆ. ಸ್ಟೆಫ್ನಿ ಮನೆ ಹತ್ರ ಬಂದಾಗ ಯಾರೋ ನಿಧಾನವಾಗಿ ಒಳಗಡೆ ಬಾ ಅಂತ ಹೇಳ್ತಾರೆ. ಅದರಿಂದ ಸ್ಟೆಫ್ನಿ ನಿಧಾನವಾಗಿ ಮನೆ ಒಳಗಡೆ ಬರ್ತಾಳೆ. ಆದ್ರೆ ಅಲ್ಲಿ ಯಾರು ಇರೋದಿಲ್ಲ. ಯಾರೋ ಮರೆಯಲ್ಲಿ ನಿಂತ್ಕೊಂಡು ಡೋರ್ ನ ಬೇಗ
ಕ್ಲೋಸ್ ಮಾಡು ಅಂತ ಹೇಳ್ತಿರ್ತಾರೆ. ಹಾಗಾಗಿ ಸ್ಟೆಫ್ನಿ ಡೋರ್ ನ ಕ್ಲೋಸ್ ಮಾಡಿದ್ಮೇಲೆ ಒಬ್ರು ವಯಸ್ಸಾದ ಲೇಡಿ ಸ್ಟೆಫ್ನಿ ಮುಂದೆ ಬರ್ತಾರೆ. ಅವರು ಬೇರೆ ಯಾರು ಅಲ್ಲ, ಅವರೇ ಐರೆಸ್. ಅವರು ಸ್ಟೆಫ್ನಿನ ನೋಡಿ ತುಂಬಾ ಖುಷಿಯಿಂದ ನೀನು ಸೇಮ್ ನಿನ್ ತಾಯಿ ತರನೇ ಇದೆಯಾ ಅಂತ ಹೇಳಿ ಸ್ಟೆಫ್ನಿಗೆ ಒಂದು ಕುರ್ಚಿನ ಕೊಟ್ಟು ಇದ್ರಲ್ಲಿ ಕೂತ್ಕೋ ಅಂತ ಹೇಳಿ ಅವರು ಕೂತ್ಕೊಳ್ತಾರೆ. ನಂತರ ಅವರು ಸ್ಟೆಫ್ನಿಗೆ ನಿನ್ನ ತಾಯಿ ಹೇಗಿದ್ದಾರೆ ಅಂತ ಕೇಳ್ತಾರೆ. ಅದಕ್ಕೆ ಸ್ಟೆಫ್ನಿ ಅವರು ಇವಾಗ ನಮ್ ಜೊತೆ ಇಲ್ಲ, ಅವರು ನಮ್ಮನ್ನ ಬಿಟ್ಟೋಗಿ 10 ವರ್ಷಗಳಾಯ್ತು ಅಂತ ಹೇಳ್ತಾಳೆ. ಅದನ್ನ ಕೇಳಿ ಅವರು ತುಂಬಾ ಬೇಜಾರ್ ಮಾಡ್ಕೊಳ್ತಾ ಇರ್ತಾರೆ. ಆಕೆ ಅವರು ಸ್ಟೆಫ್ನಿಗೆ ಇಲ್ಲಿಗೆ ನೀನು ಯಾಕೆ ಬಂದೆ ಅಂತ ಕೇಳ್ತಾರೆ. ಅದಕ್ಕೆ ಅವಳು ನನಗೆ ಯಾವಾಗ್ಲೂ ಸ್ಕೈ ಬ್ಲೂ ಟವರ್ ಬಗ್ಗೆ ಕನಸು ಬೀಳ್ತಿರುತ್ತೆ, ಅದರಿಂದ ನನ್ಗೆ ಸರಿಯಾಗಿ ನಿದ್ದೆ ಮಾಡೋದಕ್ಕಾಗ್ತಿಲ್ಲ ಅಂತ ಹೇಳ್ತಾಳೆ. ಅವಾಗ ಐರಿಸ್ ಹೌದಾ, ಅದು ಬರೀ ಕನ್ಸಲ್ಲ, ನನ್ನ ಜೀವನದಲ್ಲಿ ನಡೆದಂತಹ ದೊಡ್ಡ ದುರಂತ ಅಂತ ಹೇಳಿ ಹಿಂದೆ ನಡೆದಂತಹ ಸ್ಟೋರಿನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇನಂದ್ರೆ ಐರಿಸ್ಗೆ ಅಲ್ಲಿ ಏನ್ ನಡೆಯುತ್ತೆ ಅನ್ನೋದು ಮೊದಲೇ ಗೊತ್ತಾಗ್ಬಿಡುತ್ತೆ. ಅದರಿಂದ ಅವಳು ಚೇಷ್ಟೆ ಮಾಡ್ತಿದ್ದಂತಹ ಮಗು ಹತ್ರ ಕಾಯಿನ ಕಿತ್ಕೊಂಡು ಕೆಳಗಡೆ ಬಂದು ಮೈಕ್ ನಲ್ಲಿ ಎಲ್ಲರಿಗೂ ಗ್ಲಾಸ್ ಇಂದ ಹೊರಗಡೆ ಬನ್ನಿ, ಅದು ಇವಾಗಲೇ ಬಿರುಕು ಬಿಟ್ಕೊಂಡಿದೆ ಅಂತ ಹೇಳ್ತಾಳೆ. ಅವಾಗ ಎಲ್ರು ಆ ಗ್ಲಾಸ್ ನ ನೋಡಿ ಆ ಗ್ಲಾಸ್ ಇಂದ ಹೊರಗಡೆ ಬರ್ತಾರೆ. ಐರಿಸ್ ಆಗ್ ಮಾಡಿದ್ರಿಂದ ಅಲ್ಲಿದ್ದಂತ ಜನಗಳೆಲ್ಲ ಬದುಕುಳಿತಾರೆ. ಅದಾದ್ಮೇಲೆ ಆ ರೆಸ್ಟೋರೆಂಟ್ ನ ಕ್ಲೋಸ್ ಮಾಡಿದ್ರು, ಅದು ಇಲ್ಲಿವರೆಗೂ ಓಪನ್ ಆಗಿಲ್ಲ ಅಂತ ಹೇಳ್ತಿರ್ತಾರೆ. ಅವರು ಅಲ್ಲಿದ್ದಂತಹ ಜನಗಳನ್ನೆಲ್ಲ ಉಳಿಸಿದ್ನ ಕೇಳಿ ಸ್ಟೆಫ್ನಿಗೆ ತುಂಬಾ ಆಶ್ಚರ್ಯ ಆಗ್ತಿರುತ್ತೆ. ಹಾಗೆ ಅವರು ಸ್ಟೆಫ್ನಿಗೆ ಅದಾದ್ಮೇಲೆ ಸ್ವಲ್ಪ ವರ್ಷಗಳ ನಂತರ ನಾನು ಯಾರ್ಯಾರನ್ನ ಸೇವ್ ಮಾಡಿದೆ ಅವರೆಲ್ಲ ಮತ್ತೆ ಸತ್ತೋದ್ರು, ಅವ್ರ ಜೊತೆ ನನ್ನ ಪೌಲ್ ಕೂಡ ಸತ್ತೋದ ಅಂತ ಹೇಳ್ತಾರೆ. ಆ ಮಾತನ್ನ ಕೇಳಿ ಸ್ಟೆಫ್ನಿ ಏನೋ ಅವರೆಲ್ಲ ಮತ್ತೆ ಸತ್ತೋದ್ರ, ಅದು ಹೇಗ್ ಸಾಧ್ಯ ಅಂತ ಕೇಳ್ತಾಳೆ. ಅದಕ್ಕೆ ಐರಿಸ್ ಹೌದು, ಅದ್ರ ಬಗ್ಗೆ ನಾನು ನೀಟಾಗಿ ಒಂದು ನೋಟ್ ಬುಕ್ ನ ರೆಡಿ ಮಾಡಿ ಇಟ್ಟಿದ್ದೀನಿ ಅಂತ ಹೇಳಿ ಆ ನೋಟ್ ಬುಕ್ ನ ಐರಿಸ್ ಸ್ಟೆಫ್ನಿಗೆ ಕೊಡ್ತಿರ್ಬೇಕಾದ್ರೆ ಅಲ್ಲೇ ಪಕ್ಕದಲ್ಲಿದ್ದಂತಹ ಮ್ಯಾಗ್ನಿಫೈಡ್ ಗ್ಲಾಸ್ ಇಂದ ಬೆಳಕು ರಿಫ್ಲೆಕ್ಟ್ ಆಗಿ ಗಿಡಗಳನ್ನ ಕಟ್ಟಿರುವಂತಹ ಒಂದು ದಾರ ಸುಟ್ಟೋಗ್ತಿರುತ್ತೆ. ಅದರ ಸ್ಮೆಲ್ ನ ಐರಿಸ್ ಕಂಡಿಡ್ದು ಅವರು ಅದನ್ನ ನೋಡಿ ನೀನ್ ನನ್ನ ನೋಡ್ತಾ ಇದೀಯಾ ಮಾಟಗಾತಿ ಅಂತ ಹೇಳಿ ಮ್ಯಾಗ್ನಿಫೈಡ್ ಗ್ಲಾಸ್ ಗೆ ಹೊಡಿತಾರೆ. ಅದನ್ನ ಸ್ಟೆಫ್ನಿ ನೋಡಿ ನೀವು ಯಾರ್ ಜೊತೆ ಮಾತಾಡಿದ್ರಿ ಅಂತ ಕೇಳ್ತಾಳೆ. ಅದಕ್ಕೆ ಅವರು ಸಾವಿನ ಜೊತೆ ನೀನ್ ಇಲ್ಲಿರೋದ್ರಿಂದ ನನ್ನ ಧ್ಯಾನ ಅದ್ರ ಕಡೆ ಇಲ್ಲ ಅನ್ನೋದು ಅದರ ಯೋಚನೆ, ಅದನ್ನ ಬಿಡು, ನಾನು ಈ ಬುಕ್ ನಲ್ಲಿ ಸಂಪೂರ್ಣವಾಗಿ ಎಲ್ಲಾನು ಬರ್ದಿದ್ದೀನಿ, ಇದನ್ನ ನೀನು ಪೂರ್ತಿಯಾಗಿ ಓದ್ಬೇಕು ಅಂದ್ರೆ ಇವತ್ ನೀನು ಇಲ್ಲೇ ಉಳ್ಕೋಬೇಕಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಸ್ಟೆಫ್ನಿ ಸಾರಿ ನಾನು ಇಲ್ಲಿರೋದಕ್ ಆಗೋದಿಲ್ಲ, ನಾನು ಕಾಲೇಜ್ಗೆ ಹೋಗ್ಬೇಕು ಅಂತ ಹೇಳಿ ಅವಳು ಅಲ್ಲಿಂದ ಹೊರ್ಗಡೆ ಹೋಗ್ತಿರ್ತಾಳೆ. ಅವಾಗ ಐರಿಸ್ ನೀನು ಹೊರ್ಗಡೆ ಹೋಗ್ಬೇಡ, ನಿನಗ್ ಗೊತ್ತಿಲ್ಲ ಸಾವು ಇವಾಗ ನನ್ನ ಫ್ಯಾಮಿಲಿ ಬರ್ತಾ ಇದೆ, ನೀನು ಅವರನ್ನ ಸೇವ್ ಮಾಡ್ಬೇಕು ಅಂತ ಹೇಳ್ತಾರೆ. ಆದ್ರೂ ಕೂಡ ಸ್ಟೆಫ್ನಿ ಆ ಮನೆಯಿಂದ ಹೊರ್ಗಡೆ ಬಂದ್ಬಿಡ್ತಾಳೆ. ಅವಾಗ ಐರಿಸ್ ಅವಳನ್ನ ಕರೆಯೋದಕ್ಕೆ ಅಂತ ಮನೆ ಬಾಗ್ಲಿಗೆ ಬಂದಾಗ ಸಾವು ಅವ್ರ ಸುತ್ತನೆ ಓಡಾಡ್ತಿರೋದು ಅವ್ರಿಗೆ ಅರ್ಥ ಆಗುತ್ತೆ. ಆದ್ರೂ ಅವರು ತುಂಬಾ ಧೈರ್ಯ ಮಾಡಿ ಆ ಮನೆಯಿಂದ ಹೊರಗಡೆ ಬಂದು ಸ್ಟೆಫ್ನಿಗೆ ಈ ಬುಕ್ ನಿನ್ಗೆ ನನ್ನ ಫ್ಯಾಮಿಲಿನ ಉಳಿಸೋದಕ್ಕೆ ದಾರಿ ತೋರಿಸುತ್ತೆ ಅಂತ ಹೇಳಿ ಆ ಬುಕ್ ನ ಅವಳಿಗೆ ಕೊಟ್ಟು ನಿನಗ್ ಗೊತ್ತಿಲ್ಲ ಸಾವು ನನ್ನ ಹಿಂದೆನೆ ಇದೆ, ನೀನ್ ಸ್ವಲ್ಪ ದೂರ ಹೋಗು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಮನೆ ಮೇಲ್ಗಡೆ ಇದ್ದಂತಹ ಒಂದು ಟವರ್ ಕಸ್ಕೊಂಡು ಕೆಳಗಡೆ ಬಿದ್ದೋಗುತ್ತೆ. ಅದು ಸಿಲಿಂಡರ್ ನ ಕ್ಯಾಪಿಗೆ ಹೊಡೆದಿದ್ರಿಂದ ಆ ಟವರ್ ಬಂದು ಐರಿಸ್ಗೆ ಹೊಡೆದಿದ್ರಿಂದ ಅವರು ಅಲ್ಲೇ ಸತ್ತೋಗ್ತಾರೆ. ಅದನ್ನ ನೋಡಿ ಸ್ಟೆಫ್ನಿ ತುಂಬಾ ಜೋರಾಗಿ ಕಿರ್ಚ್ಕೋತಾಳೆ. ಅದಾದ್ಮೇಲೆ ಎಲ್ರೂ ಸೇರಿ ಐರಿಸ್ಗೆ ಅಂತಿಮ ಸಂಸ್ಕಾರ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಸ್ಟೆಫ್ನಿ ತಾಯಿಯಾದ ಡಾರ್ಲಿನ್ ಬರ್ತಾರೆ. 10 ವರ್ಷಗಳಿಂದ ಅವರು ಅವರ ಫ್ಯಾಮಿಲಿನ ಬಿಟ್ಟೋಗಿರೋದ್ರಿಂದ ಸ್ಟೆಫ್ನಿಗೆ ಅವರ ಮೇಲೆ ತುಂಬಾ ಕೋಪ ಇರುತ್ತೆ. ಅದರಿಂದ ಅವಳು ಅವರನ್ನ ಮಾತಾಡ್ಸ್ದೆ ಅಲ್ಲಿಂದ ಹೋಗ್ತಿರ್ತಾಳೆ. ಈಗಿರ್ಬೇಕಾದ್ರೆ ಒಂದಿನ ಎಲ್ರು ಅವಾರ್ಡ್ ಮನೆ ಮುಂದೆ ಪಾರ್ಟಿ ಮಾಡ್ಕೊಂಡು ಎಂಜಾಯ್ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಒಂದು ವಾಟರ್ ಗ್ಲಾಸ್ ಹೊಡೆದೋಗಿ ಅದರ ಒಂದು ಪೀಸು ಐಸ್ ಕ್ಯೂಬ್ ಒಳಗಡೆ ಸೇರ್ಕೊಂಡ್ಬಿಡುತ್ತೆ. ಅದು ಯಾರಿಗೂ ಗೊತ್ತಾಗೋದಿಲ್ಲ. ನಂತರ ಐಸ್ ಕ್ಯೂಬ್ ನ ಗ್ಲಾಸ್ ಒಳಗಡೆ ಹಾಕ್ತಿರ್ಬೇಕಾದ್ರೆ ಗ್ಲಾಸ್ ಪೀಸ್ ಕೂಡ ಒಂದು ಗ್ಲಾಸ್ ಒಳಗಡೆ ಸೇರ್ಕೊಂಡ್ಬಿಡುತ್ತೆ. ಆ ಗ್ಲಾಸು ಅವಾರ್ಡಿ ಸಿಗುತ್ತೆ. ಅವರು ಅದನ್ನ ಅಬ್ಸರ್ವ್ ಮಾಡಿರೋದಿಲ್ಲ. ಅದೇ ಸಮಯದಲ್ಲಿ ಈ ಕಡೆ ಸ್ಟೆಫ್ನಿ ಅವಳ ಮನೆಯಲ್ಲಿ ಐರಿಸ್ ಕೊಟ್ಟಿರುವಂತ ಬುಕ್ ನ ಓದ್ತಿರ್ತಾಳೆ. ಅದರಲ್ಲಿ ಸಾವು ಹೇಗೆಲ್ಲ ಬರ್ಬಹುದು, ಹಾಗೆ ಹಿಂದೆ ಹೇಗೆಲ್ಲ ಜನ ಸತ್ತಿದ್ದಾರೆ ಅನ್ನೋ ಫುಲ್ ಡೀಟೇಲ್ಸ್ ಇರುತ್ತೆ. ಆ ಬುಕ್ ನ ಸ್ಟೆಫ್ನಿ ಓದ್ತಿರ್ಬೇಕಾದ್ರೆ ಒಂದು ಫೋಟೋ ಕೆಳಗಡೆ ಬಿದ್ದು ಅದರ ಗ್ಲಾಸ್ ಪೀಸ್ ಸ್ಟೆಫ್ನಿ ಹತ್ರ ಬರುತ್ತೆ. ಅದನ್ನ ಅವಳು ತಗೊಂಡ್ ನೋಡಿ ಗ್ಲಾಸ್ ಇಂದ ನನ್ನ ಫ್ಯಾಮಿಲಿಗೆ ಏನಾದ್ರೂ ತೊಂದರೆ ಆಗಬಹುದಾ ಅಂತ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಹವರ್ಡ್ ತುಂಬಾ ಆರಾಮಾಗಿ ಜ್ಯೂಸ್ ನ ಕುಡಿತಾ ಇರ್ತಾರೆ. ಅಲ್ಲಿವರೆಗೂ ಅವರಿಗೆ ಗ್ಲಾಸ್ ಒಳಗಡೆ ಇದ್ದಂತಹ ಗ್ಲಾಸ್ ಪೀಸ್ ಅವರ ಬಾಯಿ ಒಳಗಡೆ ಹೋಗಿರೋದಿಲ್ಲ. ಅವರು ಆ ಜ್ಯೂಸ್ ನ ಕುಡಿತಾ ಕುಡಿತಾ ಡಾರ್ಲಿನ್ಗೆ ನಿಮ್ಗೆ ಒಬ್ಳೇ ಇರ್ಬೇಕು ಅಂತ ಅನ್ಸಿದ್ರೆ ಇಲ್ಲೇ ಒಂದು ಸಿಂಗಲ್ ಮನೆ ಇದೆ, ಅಲ್ಲಿ ನೀನು ಇರಬಹುದು ಅಂತ ಹೇಳಿ ಆ ಮನೆ ಕೀನ ಡಾರ್ಲಿನಿಗೆ ಕೊಡ್ತಾರೆ. ಆದ್ರೆ ಅವರು ಅದನ್ನ ಇಸ್ಕೊಳೋದಿಲ್ಲ. ಇನ್ನೊಂದ್ ಕಡೆ ಸ್ಟೆಫ್ನಿ ಅವಳ ಫ್ಯಾಮಿಲಿನ ಸೇವ್ ಮಾಡೋದಕ್ಕೆ ಅಂತ ಅವಳ ಮನೆಯಿಂದ ಅವಳ ಅಂಕಲ್ ಮನೆ ಹತ್ರ ಹೋಗ್ತಿರ್ತಾಳೆ. ಸ್ವಲ್ಪ ಸಮಯದ ನಂತರ ಅವಳು ಅವಾರ್ಡ್ ಮನೆ ಹತ್ರ ಬಂದಾಗ ಅವಾರ್ಡ್ ಅವರ ಗ್ಲಾಸ್ ನ ಒಂದ್ ಕಡೆ ಇಟ್ಟಿರ್ತಾರೆ. ಅದು ಮಿಸ್ ಆಗಿ ಕೆಳಗಡೆ ಬಿದ್ದು ಅದರಲ್ಲಿದ್ದಂತಹ ಗ್ಲಾಸ್ ಪೀಸ್ ಹೊರಗಡೆ ಬಿದ್ದೋಗುತ್ತೆ. ಅದೇ ಸಮಯದಲ್ಲಿ ಅವಾರ್ಡ್ ಸ್ಟೆಫ್ನಿನ ನೋಡಿ ಅವಳನ್ನ ಮಾತಾಡ್ಸೋದಕ್ಕೆ ಅಂತ ಬರ್ತಿರ್ಬೇಕಾದ್ರೆ ಅವರ ಕಾಲಿಗೆ ಕೆಳಗಡೆ ಬಿದ್ದಿದ್ದಂತಹ ಗ್ಲಾಸ್ ಪೀಸ್ ಚುಚ್ಕೊಂಡ್ಬಿಡುತ್ತೆ. ಅದರಿಂದ ಅವರು ಕೆಳಗಡೆ ಬಿದ್ದು ಹೋಗ್ತಾರೆ. ಅದೇ ಸಿಚುವೇಶನ್ ಗೆ ಸರಿಯಾಗಿ ಗಾಳಿಗೆ ಒಂದು ಟೂ ಸ್ಟಿಕ್ ಕೆಳಗಡೆ ಬಿದ್ದಿದ್ರಿಂದ ಗ್ರಾಸ್ ಕಟಿಂಗ್ ಮಿಷಿನ್ ಆನ್ ಆಗಿ ಅದು ಅವಾರ್ಡ್ ಹತ್ರ ಬಂದು ಅವರ ಮುಖನೆಲ್ಲ ಕಟ್ ಮಾಡ್ಬಿಡುತ್ತೆ. ಅದರಿಂದ ಅವಾರ್ಡ್ ಕೂಡ ಸತ್ತೋಗ್ತಾರೆ. ಅದಾದ್ಮೇಲೆ ಸ್ಟೆಫ್ನಿ ನೆಕ್ಸ್ಟ್ ಯಾರ್ಯಾರು ಸಾಯ್ಬಹುದು ಅನ್ನೋ ಒಂದು ಲಿಸ್ಟ್ ಮಾಡಿ ಐರಿಸ್ ಕೊಟ್ಟಿರುವಂತ ಚಾರ್ಟ್ ನ ಗೋಡೆ ಮೇಲೆ ಅಂಟಿಸಿ ಇವ್ರನ್ನೆಲ್ಲ ಐರಿಸ್ ಕೈವಿಲ್ ನಲ್ಲಿ ಉಳಿಸ್ತವ್ರು. ಆದ್ರೂ ಕೂಡ ಇವ್ರುಗಳು ಕಾಲ ಕಳಿತಾ ಒಬ್ಬೊಬ್ರಾಗಿ ಒಂದೊಂದ್ ರೀತಿ ಸತ್ತೋಗಿದ್ದಾರೆ. ಆದ್ರೆ ಐರಿಸ್ ಮಾತ್ರ ಆ ಸಾವಿಂದ ತುಂಬಾ ದಿನಗಳು ದೂರ ಇದ್ರು. ಅದೇ ರೀತಿ ನಾವುಗಳು ಕೂಡ ಸಾವಿಂದ ದೂರ ಇರ್ಬೇಕು ಅಂತ ಹೇಳ್ತಿರ್ತಾಳೆ. ಆದ್ರೆ ಅವಳ ಮಾತನ್ನ ಯಾರು ಕೇಳೋದಿಲ್ಲ. ನಾವು ಅವತ್ತು ಸ್ಕೈ ವೀಲ್ ನಲ್ಲಿ ಇರ್ಲಿಲ್ಲ
ಇಲ್ವಲ್ಲ, ನಮ್ಗೆ ಏನು ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸ್ಟೆಫ್ನಿ, ನೀವ್ ಹೇಳ್ತಿರೋದು ಸತ್ಯ, ನಾವ್ ಯಾರು ಅಲ್ಲಿ ಇರ್ಲಿಲ್ಲ. ಆದ್ರೆ ಐರಸ್ ಅವತ್ತು ಪ್ರೆಗ್ನೆಂಟ್ ಇದ್ರು. ಅಂದ್ರೆ ಅವತ್ತು ಐರಸ್ ಹೊಟ್ಟೆನಲ್ಲಿ ಹವಾರ್ಡ್ ಇದ್ರು. ಅದರಿಂದನೇ ಐರಸ್ ಸತ್ ಕೂಡ್ಲೆ ನಮ್ಮ ಅಂಕಲ್ ಹವಾರ್ಡ್ ಕೂಡ ಸತ್ತೋದ್ರು. ನಂತರ ಅವರ ರಕ್ತನ ಹಂಚ್ಕೊಂಡು ಯಾರ್ಯಾರು ಹುಟ್ಟಿದಾರೆ ಅವರೆಲ್ಲ ಇದೇ ರೀತಿ ಸಾಯ್ತಾರೆ. ಅಂದ್ರೆ ನಾವೆಲ್ಲ ಒಬ್ಬೊಬ್ರಾಗಿ ಸತ್ತೋಗ್ತೀವಿ ಅಂತ ಹೇಳ್ತಾಳೆ. ಅವಾಗ ಜೂಲಿಯಾ ಸ್ಟೆಫ್ನಿಗೆ ಬೈತಾಳೆ, ನಾವು ನಮ್ಮ ತಂದೆ ಸತ್ತಿರುವಂತ ದುಃಖದಲ್ಲಿ ಇರ್ಬೇಕಾದ್ರೆ ನೀನು ಏನೇನೋ ಡ್ರಾಮಾ ಕ್ರಿಯೇಟ್ ಮಾಡ್ತಿದ್ಯಾ ಅಂತ. ಹಾಗೆ ಹವಾರ್ಡ್ ನ ವೈಫ್ ಕೂಡ ಸ್ಟೆಫ್ನಿ ಇದನ್ನೆಲ್ಲ ಇಲ್ಲಿಗೆ ಸ್ಟಾಪ್ ಮಾಡು ಅಂತ ಹೇಳಿ ಅವರು ಅವರ ಮಕ್ಕಳುಗಳನ್ನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ. ಅದಾದ್ಮೇಲೆ ಒಂದಿನ ರಾತ್ರಿ ಎರಿಕ್ ಅವನ ಟ್ಯಾಟೂ ಶಾಪ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಕೆಲಸ ಮುಗಿದ್ಮೇಲೆ ತುಂಬಾ ಜೋರಾಗಿ ಸೌಂಡ್ ಕೊಟ್ಕೊಂಡು ಹಾಡ್ ಕೇಳ್ತಾ ಒಂದು ಲಿಕ್ವಿಡ್ ಇಂದ ಸೀಟ್ ನ ಕ್ಲೀನ್ ಮಾಡ್ತಿರ್ತಾನೆ. ಅವನು ತುಂಬಾ ಜೋರಾಗಿ ಸೌಂಡ್ ಕೊಟ್ಟಿರೋದ್ರಿಂದ ಸ್ಪೀಕರ್ ಮೇಲ್ಗಡೆ ಇದ್ದಂತಹ ಒಂದು ಗೊಂಬೆ ಅಲ್ಲಾಡ್ತಾ ಕೆಳಗಡೆ ಬೀಳೋ ತರ ಇರುತ್ತೆ. ಅದಾದ್ಮೇಲೆ ಅವನು ಅವನ ತಂದೆನ ನೆನ್ಪು ಮಾಡ್ಕೊಂಡು ಫೀಲಿಂಗ್ ಸಾಂಗ್ ನ ಪ್ಲೇ ಮಾಡಿ ಅವನ ಕೈಗೆ ಟ್ಯಾಟೂ ಹಾಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ್ಲೂ ಕೂಡ ಆ ಗೊಂಬೆ ಅಲ್ಲಾಡ್ತಾ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಅದನ್ನ ತೆಗ್ದಿಡೋದಕ್ಕೆ ಅಂತ ಎರಿಕ್ ಹೋಗ್ತಿರ್ಬೇಕಾದ್ರೆ ಅವ್ನ್ ಕೂತಿದ್ದಂತಹ ಚೇರು ಲಿಕ್ವಿಡ್ ಬಾಕ್ಸ್ ಗೆ ಟಚ್ ಆಗಿ ಅದು ಕೆಳಗಡೆ ಬಿದ್ದು ಅದ್ರಲ್ಲಿದ್ದಂತಹ ಲಿಕ್ವಿಡ್ ಎಲ್ಲ ಚಲ್ತಿರುತ್ತೆ. ಆ ಲಿಕ್ವಿಡ್ ತುಂಬಾ ಪವರ್ಫುಲ್ ಆಗಿರುತ್ತೆ. ಅದಕ್ಕೇನಾದ್ರೂ ಸ್ವಲ್ಪ ಬೆಂಕಿ ತಾಕಿದ್ರೆ ಪೆಟ್ರೋಲ್ ತರ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಬಿಡುತ್ತೆ. ಈ ಕಡೆ ಎರಿಕ್ ಕೆಳಗಡೆ ಬಿದ್ದಿರುವಂತಹ ಗ್ಲಾಸ್ ಪೀಸ್ ನ ತೆಗಿತಿರ್ಬೇಕಾದ್ರೆ ಮೇಲ್ಗಡೆ ಇದ್ದಂತಹ ಒಂದು ಚೈನ್ ಬಂದು ಅವನ ಮೂಗ್ನಲ್ಲಿ ಇದ್ದಂತಹ ರಿಂಗ್ಗೆ ಸಿಗಾಕೋಬಿಡುತ್ತೆ. ಅದನ್ನ ಅವನ ಕೈಲಿ ಬಿಡಿಸ್ಕೊಳ್ಳೋದಕ್ಕೆ ಆಗ್ತಿರೋದಿಲ್ಲ. ಆ ಚೈನ್ ಫ್ಯಾನಿಗೆ ಸಿಗಾಕೊಂಡು ಅದು ಮೇಲ್ಗಡೆ ಹೋಗ್ತಿರುತ್ತೆ. ಅದನ್ನ ಬಿಡಿಸ್ಕೊಳ್ಳೋದಕ್ಕೆ ಎರಿಕ್ ಟ್ರೈ ಮಾಡ್ತಿರ್ಬೇಕಾದ್ರೆ ಮಿಸ್ ಆಗಿ ಅವನು ಒಂದು ಬಲ್ಬ್ ನ ಕೆಳಗಡೆ ಬೀಳಿಸ್ಬಿಡ್ತಾನೆ. ಅವಾಗ ಅದರಲ್ಲಿ ಒಂದು ಸ್ಪಾರ್ಕ್ ಬಂದು ಕೆಳಗಡೆ ಇದ್ದಂತಹ ಲಿಕ್ವಿಡ್ ಗೆಲ್ಲ ಬೆಂಕಿ ಹತ್ಕೊಬಿಡುತ್ತೆ. ಆ ಬೆಂಕಿ ಪಕ್ಕದಲ್ಲಿ ಇದ್ದಂತಹ ಲಿಕ್ವಿಡ್ ಬಾಕ್ಸ್ ಗಳಿಗೆ ಟಚ್ ಆಗ್ತಿರುತ್ತೆ. ಎರಿಕ್ ಹೇಗೋ ಮಾಡಿ ಆ ಚೈನ್ ಇಂದ ಬಿಡಿಸ್ಕೊಂಡು ಕೆಳಗಡೆ ಬಿದ್ದೋಗ್ತಾನೆ. ಆದ್ರೆ ಅಷ್ಟರಲ್ಲಿ ಬೆಂಕಿ ಪಕ್ಕದಲ್ಲಿದ್ದಂತಹ ಲಿಕ್ವಿಡ್ ಬಾಕ್ಸ್ ಗಳಿಗೆಲ್ಲ ಟಚ್ ಆಗಿ ಎಲ್ಲಾ ಬಾಕ್ಸ್ ಗಳು ಬ್ಲಾಸ್ಟ್ ಆಗ್ಬಿಡ್ತವೆ. ನೆಕ್ಸ್ಟ್ ಸ್ಟೆಫ್ನಿ ಕಾಲ್ನ ಎರಿಕ್ ಪಿಕ್ ಮಾಡ್ತಿದ್ರಿಂದ ಅವಳಿಗೆ ತುಂಬಾ ಟೆನ್ಷನ್ ಆಗಿ ಅವಳು ಚಾರ್ಲಿನ ಕರ್ಕೊಂಡು ಎರಿಕ್ ನ ಮೀಟ್ ಮಾಡೋದಕ್ಕೆ ಅಂತ ಅವನ ಮನೆ ಹತ್ರ ಹೋಗ್ತಿರ್ತಾಳೆ. ಅವಾಗ ಇದ್ದಕ್ಕಿದ್ದ ಹಾಗೆ ಎರಿಕ್ ಅವರ ಕಾರ್ಗೆ ಅಡ್ಡ ಬರ್ತಾನೆ. ಅವನಿಗೆ ಏನು ಆಗಿರೋದಿಲ್ಲ. ಅವನು ಲೆದರ್ ಜಾಕೆಟ್ ನ ಹಾಕಿರೋದ್ರಿಂದ ಅವನು ಬೆಂಕಿಯಿಂದ ಬಚಾವಾಗಿರ್ತಾನೆ. ಅವನನ್ನ ಸ್ಟೆಫ್ನಿ ನೋಡಿದ್ಮೇಲೆ ಅವಳಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಅವನು ಡ್ಯಾಡ್ ಅಂತ ಟ್ಯಾಟೂ ಹಾಕೊಂಡಿರ್ತಾನೆ. ಅವನಿಗೆ ಸ್ಟೆಫ್ನಿ ನೀನು ಸ್ವಲ್ಪ ಹುಷಾರಾಗಿರು ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಜೂಲಿಯಾ ಬರ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ವೇಸ್ಟ್ ನ ತಗೊಂಡು ಹೋಗುವಂತಹ ಒಂದು ಟ್ರಕ್ ಕೂಡ ಬರುತ್ತೆ. ಅದರಿಂದ ಎಲ್ರು ದೂರ ಇರಿ ಅಂತ ಸ್ಟೆಫ್ನಿ ಹೇಳಿದ್ರು ಕೂಡ ಅವಳ ಮಾತನ್ನ ಯಾರು ಕೇಳ್ತಾ ಇರೋದಿಲ್ಲ. ಜೂಲಿಯಾ ಸ್ಟೆಫ್ನಿಗೆ ಬೈಕೊಂಡು ಜಾಗಿಂಗ್ ಗೆ ಅಂತ ಹೋಗ್ತಿರ್ತಾಳೆ. ಆದ್ರೆ ಅವಳು ಅಲ್ಲಿಂದ ಸ್ವಲ್ಪ ದೂರ ಹೋದ್ ಕೂಡ್ಲೆ ಅವಳಿಗೆ ಒಂದು ಬಾಲ್ ಬಂದು ಹೊಡೆದಿದ್ರಿಂದ ಅವಳು ಅಲ್ಲೇ ಪಕ್ಕದಲ್ಲಿದ್ದಂತ ಡಸ್ಟ್ಬಿನ್ ಒಳಗಡೆ ಬಿದ್ದೋಗ್ತಾಳೆ. ಅದೇ ಸಮಯಕ್ಕೆ ಟ್ರಕ್ ಆ ಡಸ್ಟ್ಬಿನ್ ನ ತೆಗೆದು ಟ್ರಕ್ ಒಳಗಡೆ ಹಾಕ್ತಿರುತ್ತೆ. ಅದ್ರ ಜೊತೆ ಜೂಲಿಯಾ ಕೂಡ ಆ ಟ್ರಕ್ ಒಳಗಡೆ ಬಿದ್ದೋಗ್ತಾಳೆ. ಅದನ್ನ ನೋಡಿ ಸ್ಟೆಫ್ನಿ ಮತ್ತೆ ಅವಳ ಬ್ರದರ್ಸ್ ಎಲ್ಲ ಆ ಟ್ರಕ್ ನ ಸ್ಟಾಪ್ ಮಾಡೋದಕ್ಕೆ ಅಂತ ಬರ್ತಾರೆ. ಆದ್ರೆ ಆ ಟ್ರಕ್ ನ ಡ್ರೈವರ್ ಹೆಡ್ಫೋನ್ ನ ಹಾಕಿರೋದ್ರಿಂದ ಅವನಿಗೆ ಏನು ಕೇಳಿಸ್ತಾ ಇರೋದಿಲ್ಲ. ಆ ಸಮಯದಲ್ಲಿ ಸ್ಟೆಫ್ನಿ ಜೂಲಿ ಹತ್ರ ಬಂದು ಅವಳನ್ನ ಮೇಲ್ಗಡೆ ಕರ್ಕೊಳ್ಳೋ ಅಷ್ಟರಲ್ಲಿ ವೇಸ್ಟ್ ಪ್ರೆಸ್ಸಿಂಗ್ ಮಿಷಿನ್ ಅವಳನ್ನ ಕಸದ ಜೊತೆ ಪ್ರೆಸ್ ಮಾಡ್ಬಿಡುತ್ತೆ. ಅದರಿಂದ ಅವಳು ಕೂಡ ಸತ್ತೋಗ್ತಾಳೆ. ಅದಾದ್ಮೇಲೆ ಬೃಂದಾ, ನಾನು ಸ್ಟೆಫ್ನಿ ಮಾತನ್ನ ಅವಾಗ್ಲೇ ಕೇಳ್ಬೇಕಿತ್ತು, ಕೇಳಿದ್ರೆ ಜೂಲಿಯನ್ನ ಉಳಿಸ್ಕೋಬಹುದಿತ್ತು ಅಂತ ಹೇಳ್ತಿರ್ತಾರೆ. ಆ ಸಮಯದಲ್ಲಿ ಅವರು ಎರಿಕ್ ಹವಾರ್ಡ್ ನ ಮಗ ಅಲ್ಲ ಅನ್ನೋ ಒಂದು ಸತ್ಯನ ಹೇಳ್ಬಿಡ್ತಾರೆ. ಅದನ್ನ ಕೇಳಿಸ್ಕೊಂಡು ಎರಿಕ್, ಏನು ನನ್ನ ತಂದೆ ಹವಾರ್ಡ್ ಅಲ್ವಾ, ಹಾಗಾದ್ರೆ ಯಾರು ಅಂತ ಕೇಳ್ತಾನೆ. ಅದಕ್ಕೆ ಬೃಂದಾ ಜೆರಿ ಫ್ರೇಂಬರ್ ಅಂತ ಸತ್ಯ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ಎರಿಕ್ ತುಂಬಾ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ಅದನ್ನೆಲ್ಲ ನೋಡಿ ಹಾಗಾದ್ರೆ ನೆಕ್ಸ್ಟ್ ನಾನೇ ಇರ್ಬೋದು ಅಂತ ಬಾಬಿ ಸ್ಟೆಫ್ನಿ ಕೇಳ್ತಾನೆ. ಅದಕ್ಕೆ ಸ್ಟೆಫ್ನಿ ಹೌದು ಅಂತ ಹೇಳ್ತಾಳೆ. ಅವಾಗ ಅವಳ ತಾಯಿ, ಸ್ಟೆಫ್ನಿ ನಿನಗೆ ಸಾವು ಹೇಗ್ ಬರುತ್ತೆ ಅಂತ ಮೊದ್ಲೇ ಗೊತ್ತಾದ್ರೆ ನಾವು ಎಲ್ಲರನ್ನೂ ಕಾಪಾಡಬಹುದು ಅಂತ ಹೇಳ್ತಾರೆ. ಆದ್ರೆ ಅದಕ್ಕೆ ಅವರ ತಂದೆ ಒಪ್ಪೋದಿಲ್ಲ. ಅವರು ಎಲ್ಲರಿಗೂ ಬೈತು ಅಲ್ಲಿಂದ ಹೊರಗಡೆ ಹೋಗ್ತಾರೆ. ನಂತರ ಸ್ಟೆಫ್ನಿ, ಈ ಬುಕ್ ನಲ್ಲಿ ನಾವು ಜೇಬಿನ ಹುಡುಕಿದ್ರೆ ಸಾವಿಂದ ಸರ್ವೈವ್ ಆಗಬಹುದು ಅಂತ ಬರ್ದಿದೆ, ಆದ್ರೆ ಆ ಜೇಬಿ ಯಾರು ಅನ್ನೋದು ನನಗ್ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಅವಾಗ ಸ್ಟೆಫ್ನಿ ತಾಯಿ, ನನ್ಗೆ ಜೇಬಿ ಗೊತ್ತು, ನನ್ ತಾಯಿ ಯಾವಾಗ್ಲೂ ಅವರನ್ನ ಅವಾಗ ಅವಾಗ ಮೀಟ್ ಮಾಡ್ತಿದ್ರು. ಅವರು ಓಪ್ ರಿವರ್ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡ್ತಿದಾರೆ. ನಾವು ಹಾಸ್ಪಿಟಲ್ ಹೋದ್ರೆ ಅವರು ಸಿಗ್ಬಹುದು ಅಂತ ಹೇಳ್ತಾರೆ. ಅದರಿಂದ ಅವ್ರುಗಳೆಲ್ಲ ಜೇಬಿನ ಮೀಟ್ ಮಾಡೋದಕ್ಕೋಸ್ಕರ ಹೊರಡ್ತಾರೆ. ಅವ್ರುಗಳೆಲ್ಲ ವ್ಯಾನ್ ಗೆ ಹತ್ತುತ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಎರಿಕ್ ಬಂದು ನಾನು ನಿಮ್ ಜೊತೆ ಬರ್ತೀನಿ ಅಂತ ಹೇಳ್ತಾನೆ. ಅವ್ರುಗಳೆಲ್ಲ ವ್ಯಾನ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಸ್ಟೆಫ್ನಿ ತಾಯಿ ಸ್ಟೆಫ್ನಿಗೆ ಅವರು ಅವರ ಫ್ಯಾಮಿಲಿನ ಯಾಕೆ ಬಿಟ್ಟೋದ್ರು ಅನ್ನೋದ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ಅದೇನಂದ್ರೆ ಅವರು ಕೂಡ ಅವರ ತಾಯಿ ಐರಸ್ ತರ ಸ್ವಲ್ಪಕ್ಕೂ ಭಯ ಪಡ್ತಿರ್ತಾರೆ. ಸಾವು ನನ್ನ ಹತ್ರ ಯಾವಾಗ ಬೇಕಾದ್ರೂ ಬರ್ಬಹುದು, ಅದರಿಂದ ನನ್ನ ಫ್ಯಾಮಿಲಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂತ ನಾನು ಆ ರೀತಿ ಮಾಡ್ದೆ ಅಂತ ಹೇಳ್ತಾರೆ. ನಂತರ ಅವ್ರುಗಳು ಸ್ವಲ್ಪ ಸಮಯದ ನಂತರ ಹಾಸ್ಪಿಟಲ್ ಬಂದು ಜೇಬಿನ ಮೀಟ್ ಮಾಡ್ತಾರೆ. ಅವರು ಸ್ಟೆಫ್ನಿ ಮತ್ತೆ ಅವಳ ಫ್ಯಾಮಿಲಿನ ನೋಡಿ ಅವರು ಎಲ್ಲರ ಹೆಸರುಗಳನ್ನ ಕರೆಕ್ಟ್ ಆಗಿ ಹೇಳ್ತಿರ್ತಾರೆ. ಹಾಗೆ ಅವರು ಅವಾರ್ಡ್ ಮತ್ತೆ ಜೂಲಿಯಾ ಸತ್ತೋಗಿರುವಂತ ವಿಷಯನೂ ಕೂಡ ಹೇಳ್ತಾರೆ. ಅದನ್ನ ನೋಡಿ ಸ್ಟೆಫ್ನಿ ಇದೆಲ್ಲ ನಿಮ್ಗೆ ಹೇಗ್ ಗೊತ್ತು ಅಂತ ಕೇಳ್ತಾಳೆ. ಅದಕ್ಕೆ ಜೇಬಿ, ಐರಿಸ್ ನನ್ನನ್ನ ಸಾವಿಂದ ಬಚಾವ್ ಮಾಡಿದ್ರು. ಅದು ಹೇಗಂದ್ರೆ ಸ್ಕೈ ವ್ಯೂ ನಲ್ಲಿ ತುಂಬಾ ಚಿಕ್ಕವನಾಗಿದ್ದಂತಹ ಸಿಂಗರ್ ಮಗ ನಾನೇ. ಅವರು ಅಲ್ಲಿದ್ದಂತಹ ಜನಗಳನ್ನೆಲ್ಲ ಸೇವ್ ಮಾಡಿದ್ಮೇಲೆ ತುಂಬಾ ದಿನಗಳ ನಂತರ ನಾನು ಅವರನ್ನ ಮೀಟ್ ಮಾಡ್ದೆ. ಅವಾಗ ಅವರು ನನಗೆ ಒಂದು ಸತ್ಯ ಹೇಳಿದ್ರು. ಅದರಿಂದ ನಾವಿಬ್ರು ಸೇರಿ ಒಂದು ಸುರಕ್ಷಿತವಾದ ಜಾಗನ ಅವರಿಗೋಸ್ಕರ ರೆಡಿ ಮಾಡಿದ್ವಿ. ಇಲ್ಲಿವರೆಗೂ ಅವರು ಅದೇ ಜಾಗ
ಜಾಗದಲ್ಲಿ ಇದ್ದಿದ್ದು ಅಂತ ಹೇಳ್ತಾರೆ. ಅವಾಗ ಸ್ಟೆಫ್ನಿ ನಮ್ಮ ಅಜ್ಜಿ ಬುಕ್ ನಲ್ಲಿ ನಿಮ್ಮನ್ನ ಮೀಟ್ ಮಾಡಿದ್ರೆ ನಾವು ಸಾವಿಂದ ಹೇಗ್ ಸರ್ವೈವ್ ಆಗಬಹುದು ಅನ್ನೋದ್ರ ಬಗ್ಗೆ ಹೇಳ್ತೀರಾ ಅಂತ ಬರ್ದಿದ್ದಾರೆ. ಅದು ಸತ್ಯನಾ ಅಂತ ಕೇಳ್ತಾಳೆ. ಅದಕ್ಕೆ JB ಹೌದು, ನೀವು ಬದುಕಬೇಕು ಅಂದ್ರೆ ಬೇರೆ ಯಾರನ್ನಾದ್ರೂ ಸಾಯಿಸ್ಬೇಕು. ಬೇರೆ ಯಾರನ್ನಾದ್ರೂ ನೀವು ಸಾಯಿಸಿದ್ರೆ ನಿಮ್ಮ ಸ್ಥಾನಕ್ಕೆ ಅವ್ರು ಕೌಂಟ್ ಆಗ್ತಾರೆ. ಅವಾಗ ನೀವುಗಳು ಉಳಿದವ್ರನ್ನ ಕಾಪಾಡಬಹುದು. ಇಲ್ಲ ನಿಮ್ಗಳಲ್ಲಿ ಯಾರಾದ್ರೂ ಸತ್ತು ಮತ್ತೆ ಬದುಕಿದ್ರೆ ಈ ಸೈಕಲ್ ನಿಂದ ಬಚಾವ್ ಆಗಬಹುದು. ಇದು ತುಂಬಾನೇ ಕಷ್ಟ. ಆದ್ರೆ ನೀವು ಸಾವನ್ನ ಗೆಲ್ಬೇಕು ಅಂದ್ರೆ ಇವೆರಡರಲ್ಲಿ ನೀವು ಒಂದನ್ನ ಮಾಡ್ಲೇಬೇಕು ಅಂತ ಹೇಳಿ ಅವರು ಅಲ್ಲಿಂದ ಹೋಗ್ತಾರೆ. ಅಷ್ಟರಲ್ಲಿ ಅಲ್ಲಿಂದ ಎರಿಕ್ ಮತ್ತೆ ಬಾಬಿ ಇಬ್ರು ಎಲ್ಲಿಗೋ ಹೋಗ್ಬಿಟ್ಟಿರ್ತಾರೆ. ಬಾಬಿನ ಎರಿಕ್ ಒಂದ್ ಕಡೆ ಕರ್ಕೊಂಡ್ ಬಂದು JB ಹೇಳ್ದ ಹಾಗೆ ನೀನು ಮೊದ್ಲು ಸಾಯಿ, ನೀನು ಸಾಯ್ತಿರ್ಬೇಕಾದ್ರೆ ನಾನು ನಿನ್ನನ್ನ ಇಲ್ಲಿರುವಂತ ಡಾಕ್ಟರ್ಸ್ ಗಳಿಗೆ ತೋರಿಸಿ ಮತ್ತೆ ಬದುಕ್ತೀನಿ. ಅವಾಗ ಎಲ್ಲರೂ ಸಾವಿಂದ ಬಚಾವ್ ಆಗ್ಬಹುದು ಅಂತ ಹೇಳ್ತಾನೆ. ಆದ್ರೆ ಅದಕ್ಕೆ ಬಾಬಿ ಒಪ್ಪೋದಿಲ್ಲ. ಅವಾಗ ಎರಿಕ್ ಒಂದು ಪ್ಲಾನ್ ಮಾಡಿ ಬಾಬಿನ ಒಂದು ರೂಮ್ ಒಳಗಡೆ ಕರ್ಕೊಂಡ್ ಬಂದು ಅವನಿಗೆ ತಿನ್ನೋದಕ್ಕೆ ಏನನ್ನೋ ಕೊಟ್ಟು ಇದನ್ನ ನೀನು ತಿನ್ನು, ಅವಾಗ ನಿನ್ಗೆ ಅಲರ್ಜಿ ಇನ್ಫೆಕ್ಷನ್ ಆಗುತ್ತೆ, ನಿನ್ಗೆ ಏನಾದ್ರೂ ತೊಂದರೆ ಆಗೋಷ್ಟಲ್ಲಿ ನಾನು ನಿನ್ನನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಬದುಕ್ತೀನಿ. ಇಲ್ಲ ಈ ಇಂಜೆಕ್ಷನ್ ನಿನ್ಗೆ ಇಂಜೆಕ್ಟ್ ಮಾಡಿದ್ರೆ ಎಲ್ಲಾ ಸಮಸ್ಯೆ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾನೆ. ಅದರಿಂದ ಬಾಬಿ ತುಂಬಾ ಧೈರ್ಯ ಮಾಡಿ ಎರಿಕ್ ಕೊಟ್ಟಿದ್ನ ತಿಂತಾನೆ. ಅವನು ಅದನ್ನ ತಿಂದ್ ಕೂಡ್ಲೆ ಅವನ ಬಾಡಿ ಒಳಗಡೆ ಇನ್ಫೆಕ್ಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವ್ರು ಇರುವಂತ ರೂಮ್ ನಲ್ಲಿ ಸ್ಕ್ಯಾನಿಂಗ್ ಮಿಷಿನ್ ಆನ್ ಆಗಿರುತ್ತೆ. ಅದು ಅವ್ರಗಳಿಗೆ ಗೊತ್ತಿರೋದಿಲ್ಲ. ಅದೇ ಸಮಯಕ್ಕೆ ಸ್ಟೆಫ್ನಿ ಎರಿಕ್ಗೆ ಕಾಲ್ ಮಾಡ್ತಾಳೆ. ಅದನ್ನ ಅವನು ರಿಸೀವ್ ಮಾಡೋಷ್ಟರಲ್ಲಿ ಅದನ್ನ ಹಿಂದೆ ಇದ್ದಂತಹ ಸ್ಕ್ಯಾನಿಂಗ್ ಮಿಷಿನ್ ಎಳ್ಕೊಂಡ್ಬಿಡುತ್ತೆ. ಅವಾಗ ಅದರ ಬಟನ್ ಪ್ರೆಸ್ ಆಗಿ ಅದರ ಪವರ್ ಲೆವೆಲ್ ಇನ್ನೂ ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಎರಿಕ್ ಬಾಡಿನಲ್ಲಿ ಇದ್ದಂತಹ ರಿಂಗ್ ಗಳೆಲ್ಲ ಕಿತ್ಕೊಂಡು ಆ ಮಿಷಿನ್ ಹತ್ರ ಹೋಗ್ತಿರ್ತವೆ. ಅಷ್ಟರಲ್ಲಿ ಎರಿಕ್ ಹಿಂದೆ ಇದ್ದಂತಹ ವೀಲ್ ಚೇರ್ ಅವನ್ ಸಮೇತ ಬಂದು ಆ ಸ್ಕ್ಯಾನಿಂಗ್ ಮಿಷಿನ್ ಗೆ ಅಂಟ್ಕೊಂಡ್ಬಿಡುತ್ತೆ. ಸ್ಕ್ಯಾನಿಂಗ್ ಮಿಷಿನ್ ನ ಪವರ್ ಜಾಸ್ತಿ ಆಗ್ತಿರೋದ್ರಿಂದ ಅದು ವೀಲ್ ಚೇರ್ ನ ಎರಿಕ್ ಸಮೇತ ಒಳಗಡೆ ಎಳ್ಕೊಂಡ್ಬಿಡುತ್ತೆ. ಅದರಿಂದ ಎರಿಕ್ ಕೂಡ ಸತ್ತೋಗ್ತಾನೆ. ಅವಾಗ ಬಾಬಿ ತುಂಬಾ ಕಷ್ಟಪಟ್ಟು ಎರಿಕ್ ಹತ್ರ ಬಂದು ಅವನ ಕೈಯಲ್ಲಿದ್ದಂತ ಇಂಜೆಕ್ಷನ್ ತಗೊಂಡು ಅವನ ಬಾಡಿಗೆ ಚುಚ್ಕೊಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಒಬ್ರು ನರ್ಸ್ ಬಂದು ಡೋರ್ ನ ಓಪನ್ ಮಾಡ್ತಾರೆ. ಅವಾಗ ಅವ್ರ ಹಿಂದೆ ಇದ್ದಂತಹ ಒಂದು ಮೆಟಲ್ ರಿಂಗ್ ಬಂದು ಬಾಬಿ ತಲೆಗೆ ಹೊಡೆದ್ಬಿಡುತ್ತೆ. ಅದರಿಂದ ಅವನು ಕೂಡ ಸತ್ತೋಗ್ತಾನೆ. ಆ ವಿಷಯನ ಕೇಳಿ ಸ್ಟೆಫ್ನಿ, ಚಾರ್ಲಿ ಮತ್ತೆ ಅವರ ತಾಯಿ ಎಲ್ಲ ತುಂಬಾ ಬೇಜಾರ್ ಮಾಡ್ಕೊಳ್ತಾ ಇರ್ತಾರೆ. ಅವರನ್ನ ಸಾವಿಂದ ಬಚಾವ್ ಮಾಡೋದಕ್ಕೆ ಆಗ್ಲಿಲ್ವಲ್ಲ ಅಂತ. ಅವಾಗ ಸ್ಟೆಫ್ನಿ, ನಾವು ಈ ಸಾವಿಂದ ಬಚಾವ್ ಆಗ್ಬೇಕು ಅಂದ್ರೆ ನಮ್ಮ ಅಜ್ಜಿ ಐರಸ್ ಇದ್ದಂತಹ ಮನೆಗೆ ಹೋಗ್ಬೇಕು, ಆ ಜಾಗ ಒಂದೇ ಸೇಫ್ ಅಂತ ಹೇಳ್ತಾಳೆ. ಅದಕ್ಕೆ ಸ್ಟೆಫ್ನಿ ತಾಯಿ, ಆ ಮನೆಯಲ್ಲಿ ನಾನ್ ಮಾತ್ರ ಇರ್ತೀನಿ, ನಾನು ಅಲ್ಲಿದ್ರೆ ಸೇಫ್ ಆಗಿರ್ತೀನಿ, ಅವಾಗ ಸಾವು ನಿಮ್ಗಳ ಹತ್ರ ಬರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವರ ಮಕ್ಳುಗಳು ಕೂಡ ಒಪ್ಕೊಳ್ತಾರೆ. ಈಗಿರ್ಬೇಕಾದ್ರೆ ಅವ್ರುಗಳು ಅವತ್ ರಾತ್ರಿ ಸಿಟಿಯಿಂದ ಹೊರಗಡೆ ಬಂದು ಐರಸ್ ಇದ್ದಂತಹ ಜಾಗದ ಹತ್ರ ಬರ್ತಾರೆ. ಅವ್ರುಗಳು ಅಲ್ಲಿಗೆ ಹೋದ್ ಕೂಡ್ಲೆ ಅಲ್ಲಿದ್ದಂತಹ ಲೈಟ್ಸ್ ಗಳೆಲ್ಲ ಆನ್ ಆಗ್ತವೆ. ಆದ್ರೆ ಅವ್ರಗಳಿಗೆ ಗೇಟ್ ನ ಹೇಗ್ ಓಪನ್ ಮಾಡೋದು ಅಂತ ಗೊತ್ತಾಗ್ದೆ ವ್ಯಾನ್ ಇಂದನೇ ಗೇಟ್ ನ ಹೊಡ್ಕೊಂಡು ಒಳಗಡೆ ಬರ್ತಾರೆ. ಆದ್ರೆ ಆ ಸಮಯದಲ್ಲಿ ಸ್ಟೆಪ್ನಿ ಹಾಕೊಂಡಿದ್ದಂತ ಸೀಟ್ ಬೆಲ್ಟ್ ಲಾಕ್ ಆಗ್ಬಿಡುತ್ತೆ. ಅದನ್ನ ಓಪನ್ ಮಾಡೋದಕ್ಕೆ ಅವಳ ಕೈಲಿ ಆಗ್ತಾ ಇರೋದಿಲ್ಲ. ಅದರಿಂದ ಅವಳು ಅವಳ ತಾಯಿಗೆ, ನೀನು ಆದಷ್ಟು ಬೇಗ ಮನೆ ಒಳಗಡೆ ಹೋಗು, ನಾನು ಇದನ್ನ ಬಿಡಿಸ್ಕೊಂಡ್ ಬರ್ತೀನಿ ಅಂತ ಹೇಳ್ತಾಳೆ. ಹಾಗಾಗಿ ಸ್ಟೆಪ್ನಿ ತಾಯಿ ಮನೆ ಹತ್ರ ಬಂದು ಡೋರ್ ನ ಓಪನ್ ಮಾಡ್ತಾರೆ. ಅವಾಗ ಲೈಟ್ ಇಂದ ಬಂದಂತ ಒಂದು ಸ್ಪಾರ್ಕ್ ಆ ಮನೆ ಒಳಗಡೆ ಹೋಗ್ತಿರುತ್ತೆ. ಅದೇ ಸಮಯಕ್ಕೆ ಗಿಡಗಳನ್ನ ಕಟ್ಟಿದಂತ ಬುಟ್ಟಿ ಹಸ್ಕೊಂಡು ಕೆಳಗಡೆ ಇದ್ದಂತ ಗ್ಯಾಸ್ ಮೇಲ್ಗಡೆ ಬಿದ್ದೋಗುತ್ತೆ. ಅದರಿಂದ ಗ್ಯಾಸ್ ಆನ್ ಆಗ್ಬಿಡುತ್ತೆ. ಅವಾಗ ಮನೆ ಒಳಗಡೆ ಬಂದಂತ ಸ್ಪಾರ್ಕ್ ಆ ಗ್ಯಾಸ್ಗೆ ತಗ್ಲಿ ಗ್ಯಾಸ್ ಬ್ಲಾಸ್ಟ್ ಆಗಿ ಮನೆ ಎಲ್ಲ ಬ್ಲಾಸ್ಟ್ ಆಗ್ಬಿಡುತ್ತೆ. ಅದ್ರ ಫೋರ್ಸ್ಗೆ ಸ್ಟೆಫ್ನಿ ಇದ್ದಂತ ವ್ಯಾನ್ ಪಲ್ಟಿ ಆಗಿ ಪಕ್ಕದಲ್ಲಿದ್ದಂತಹ ಹೊಂಡದೊಳಗಡೆ ಬಿದ್ದೋಗ್ಬಿಡುತ್ತೆ. ಅವಾಗ ಸ್ಟೆಫ್ನಿ ಇದ್ದಂತ ಜಾಗಕ್ಕೆಲ್ಲ ನೀರ್ ತುಂಬಿಕೊಂಡು ಅವಳು ನೀರೊಳಗಡೆ ಮುಳುಗೋಗ್ಬಿಡ್ತಾಳೆ. ಈ ಕಡೆ ಚಾರ್ಲಿ ಮೇಲ್ಗಡೆ ಡೋರ್ ಬಿದ್ದಿರೋದ್ರಿಂದ ಅವನಿಗೆ ಮೇಲ್ಗಡೆ ಎದ್ದೇಳೋದಕ್ಕೆ ಆಗ್ತಾ ಇರೋದಿಲ್ಲ. ಅವಾಗ ಅಲ್ಲಿಗೆ ಅವನ ತಾಯಿ ಬಂದು ಡೋರ್ ನ ಮೇಲ್ಗಡೆ ಎತ್ತುತ್ತಾರೆ. ಆದ್ರೆ ಅಷ್ಟರಲ್ಲಿ ಅವ್ರ ಮೇಲ್ಗಡೆ ಅವ್ರ ಹಿಂದೆ ಇದ್ದಂತಹ ಪೋಲ್ ಬಿದ್ದು ಅವರು ಕೂಡ ಸತ್ತೋಗ್ತಾರೆ. ಅವಾಗ ಚಾರ್ಲಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ದೆ ಅವನು ವ್ಯಾನ್ ಒಳಗಡೆ ಬಂದು ಅದ್ರೊಳಗಡೆ ಇದ್ದಂತಹ ಒಂದು ಚಾಕುನ ತಗೊಂಡು ಅದರಿಂದ ಸೀಟ್ ಬೆಲ್ಟ್ ನ ಕಟ್ ಮಾಡ್ತಿರ್ತಾನೆ. ಆದ್ರೆ ಅಷ್ಟರಲ್ಲಿ ಸ್ಟೆಫ್ನಿ ನೀರ್ನ ಕುಡ್ದು ನೀರ್ ಒಳಗಡೆ ಮುಳುಗೋಗ್ಬಿಡ್ತಾಳೆ. ಅವಾಗ ಚಾರ್ಲಿ ಬೇಗ ಬೇಗ ಸೀಟ್ ಬೆಲ್ಟ್ ನ ಕಟ್ ಮಾಡಿ ಸ್ಟೆಫ್ನಿನ ಅಲ್ಲಿಂದ ಹೊರಗಡೆ ಕರ್ಕೊಂಡ್ ಬಂದು ಅವಳ ಬಾಡಿ ಒಳಗಡೆ ಇದ್ದಂತಹ ನೀರ್ನೆಲ್ಲ ತೆಗಿತಾನೆ. ಅದರಿಂದ ಸ್ಟೆಫ್ನಿ ಬಚಾವ್ ಆಗ್ತಾಳೆ. ಅವಾಗ ಅವ್ರುಗಳು ಸ್ಟೆಫ್ನಿ ಸತ್ತು ಮತ್ತೆ ಬದುಕಿದ್ರಿಂದ ನಾವು ಸಾವನ್ನ ಗೆದ್ವಿ, ಇನ್ಮೇಲೆ ನಾವು ಸೇಫು ಅಂತ ಖುಷಿ ಪಡ್ತಿರ್ತಾರೆ. ಹಾಗೆ ಅವ್ರುಗಳು ಅವರ ತಾಯಿನ ಕಳ್ಕೊಂಡು ತುಂಬಾ ದುಃಖ ಪಡ್ತಿರ್ತಾರೆ. ಈಗಿರ್ಬೇಕಾದ್ರೆ ಒಂದಿನ ಅವರು ಅವರ ತಂದೆ ಜೊತೆ ಒಂದು ಫಂಕ್ಷನ್ ಬಂದಿರ್ತಾರೆ. ಆ ಸಮಯದಲ್ಲಿ ಅಲ್ಲೇ ಪಕ್ಕದಲ್ಲಿದ್ದಂತಹ ರೈಲ್ವೆ ಟ್ರ್ಯಾಕ್ ನಲ್ಲಿ ಟ್ರೈನ್ ಹಳಿ ತಪ್ಪಿ ಅದು ಅವ್ರ ಕಡೆನೆ ಬರ್ತಿರುತ್ತೆ. ಅದೃಷ್ಟವಶಾತ್ ಅವ್ರುಗಳು ಅದರಿಂದ ಬಚಾವ್ ಆಗ್ತಾರೆ. ಆದ್ರೆ ಟ್ರೈನ್ ಹಿಂದೆ ಇದ್ದಂತಹ ಟಿಂಬರ್ಸ್ ಗಳು ಅವ್ರ ಮೇಲೆ ಬಿದ್ದು ಅವರಿಬ್ರು ಸತ್ತೋಗ್ತಾರೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.